So in chapter 3 you learn that wooden cloths are made from animal fibers. So ನಾವು ಆಲ್ರೆಡಿ ನಮ್ಮ ಥರ್ಡ್ ಚಾಪ್ಟರ್ ಅಲ್ಲಿ ಓಕೆ ಅಂದ್ರೆ ಪ್ರೀವಿಯಸ್ ಚಾಪ್ಟರ್ ಅಲ್ಲಿ ಆಲ್ರೆಡಿ ತಿಳ್ಕೊಂಡಿದೀವಿ ಏನು ಅಂದ್ರೆ ವುಡನ್ ಕ್ಲಾತ್ಸ್ ಅನ್ನೋದು ಅನಿಮಲ್ ಫೈಬರ್ಸ್ ಇಂದ ಮಾಡ್ತಾರೆ ಅಂತ. ಯು ಆಲ್ಸೋ ನೋ ದಟ್ ಕಾಟನ್ ಕ್ಲೋತ್ಸ್ ಆರ್ ಮೇಡ್ ಫ್ರಮ್ ಪ್ಲಾಂಟ್ ಫೈಬರ್ಸು. ವುಡನ್ದು ಬಂದ್ಬಿಟ್ಟು ವುಡನ್ ಕ್ಲಾತ್ಸ್ ಅನ್ನೋದು ನಮಗೆ ವುಲ್ಲನ್ ಕ್ಲಾತ್ಸ್ ಅನ್ನೋದು ನಮಗೆ ಅನಿಮಲ್ ಫೈಬರ್ಸ್ ಇಂದ ಮಾಡ್ತಾರೆ ಆ್ಯಂಡ್ ಕಾಟನ್ ಕ್ಲಾತ್ಸ್ ಅನ್ನೋದು ನಮಗೆ ಪ್ಲಾಂಟ್ಸ್ ಫೈಬರ್ಸ್ ಇಂದ ಮಾಡ್ತಾರೆ. ವಿ ವಿಯರ್ ವುಲನ್ ಕ್ಲಾತ್ಸ್ ಡ್ಯೂರಿಂಗ್ ವಿಂಟರ್ಸ್ ವೆನ್ ಇಟ್ ಈಸ್ ಕೂಲ್ಡ್ ಔಟ್ಸೈಡ್. ಸೊ ಯಾವಾಗ ಈ ಕೋಲ್ಡ್ ಆಗಿರ್ಬೇಕಾದ್ರೆ ಔಟ್ಸೈಡ್ ನಮಗೆ ಕೋಲ್ಡ್ ಆಗಿರ್ಬೇಕಾದ್ರೆ ನಾವು ವುಲ್ಲನ್ ಕ್ಲಾತ್ಸ್ ಅನ್ನೋದನ್ನ ಯೂಸ್ ಮಾಡ್ತೀವಿ. ವುಲ್ಲನ್ ಕ್ಲಾತ್ಸ್ ಕೀಪ್ ಹಸ್ ವಾರ್ಮ್. ಸೊ ವುಲ್ಲನ್ ಕ್ಲಾತ್ಸ್ ಅನ್ನೋದು ನಮ್ಮನ್ನ ಬಿಸಿಯಾಗಿ ಇಡುತ್ತೆ. We refer to wear light colored cotton cloths when it is hot. ಸೊ ಯಾವಾಗ ನಾವು ಕಾಟನ್ ಓಕೆ ಲೈಟ್ ಕಲರ್ ಕಾಟನ್ ಅನ್ನೋ ಕ್ಲಾತ್ಸ್ನ ಯಾವಾಗ ಯೂಸ್ ಮಾಡ್ತೀವಿ, ಯಾವಾಗ ಹಾಟ್ ಆಗಿರಬೇಕಾದ್ರೆ. ಓಕೆ ಆ್ಯಂಡ್ ದೀಸ್ ಗಿವ್ ಹಸ್ ಎ ಫೀಲಿಂಗ್ ಆಫ್ ಕೂಲ್ನೆಸ್. ಸೊ ಈ ಕ್ಲಾತ್ಸ್ ಅನ್ನೋದು ಓಕೆ ಕಾಟನ್ ಕ್ಲಾತ್ಸ್ ಅನ್ನೋದು ನಮಗೆ ಕೂಲ್ನೆಸ್ ಅನ್ನೋದನ್ನ ಕೊಡುತ್ತೆ ನಮಗೆ. ಯು ಮೈಟ್ ಹ್ಯಾವ್ wondered why particular types of cloths are suitable for the particular season. ಸೊ ನೀವು ವಂಡರ್ ಆಗ್ತೀರಾ ಯಾಕೆ ನಾವು ಪರ್ಟಿಕ್ಯುಲರ್ ಸೀಸನ್ಸ್ ಅಲ್ಲಿ ಪರ್ಟಿಕ್ಯುಲರ್ ಕ್ಲಾತ್ಸ್ ಅನ್ನೋದನ್ನೇ ಯೂಸ್ ಮಾಡಬೇಕು ಅಂತ ತಿಳ್ಕೊಂಡ್ರೆ. ಓಕೆ ಇನ್ ವಿಂಟರ್ ಯು ಫೀಲ್ ಕೋಲ್ಡ್ ಇನ್ಸೈಡ್ ದ ಹೌಸ್. ಸೊ ನಮಗೆ ವಿಂಟರಲ್ಲಿ ಕೋಲ್ಡ್ ಆಗಿ ಅನಿಸ್ತಾ ಇರುತ್ತೆ ವಿಂಟರಲ್ಲಿ ಅಲ್ವಾ ನಮ್ಮ ಹೌಸಲ್ಲಿ. ಸೊ ಇಫ್ ಯು ಕಮ್ ಔಟ್ ಇನ್ ದ ಸನ್ ಯು ಫೀಲ್ ವಾರ್ಮ್. ಸೊ ನಿಮಗೆ ಒಳಗಡೆ ಕೋಲ್ಡ್ ಆಗಿ ಅನಿಸ್ತಿರುತ್ತೆ ಮನೆ ಒಳಗಡೆ, ಬಟ್ ನೀವು ಔಟ್ಸೈಡ್ ಬಂದಾಗ ನಿಮಗೆ ಸನ್ನಿಂದ ಬಿಸಿ ಅನ್ನೋದು ವಾರ್ಮ್ ಅನ್ನೋದು ಆಗುತ್ತೆ. ಇನ್ ಸಮ್ಮರ್ ಯು ಫೀಲ್ ಹಾಟ್ ಈವನ್ ಇನ್ಸೈಡ್ ದ ಹೌಸ್. ಸೊ ಯಾವಾಗ ನೀವು ಇನ್ಸೈಡ್ ಇರಬೇಕಾದ್ರೆ ಹೌಸ್ ಇನ್ಸೈಡ್ ಇರಬೇಕಾದ್ರೆ ನಿಮಗೆ ಸಮ್ಮರ್ಸಲ್ಲಿ ತುಂಬ ಬಿಸಿ ಅಂತ ಅನಿಸುತ್ತೆ. ಹೌ ಡು ವಿ ನೋ ವೆದರ್ ಅನ್ ಆಬ್ಜೆಕ್ಟ್ ಈಸ್ ಹಾಟ್ ಆರ್ ಕೋಲ್ಡ್. ಸೊ ನಮಗೆ ಯಾವ ರೀತಿ ಗೊತ್ತಾಗುತ್ತೆ ಒಂದು ಆಬ್ಜೆಕ್ಟ್ ಅನ್ನೋದು ಹಾಟ್ ಆಗಿದೆಯಾ ಅಥವಾ ಕೋಲ್ಡ್ ಆಗಿದೆಯಾ ಅಂತ. ಹೌ ಡು ವಿ ಫೈಂಡ್ ಔಟ್ ಹೌ ಹಾಟ್ ಆರ್ ಕೋಲ್ಡ್ ಅನ್ ಆಬ್ಜೆಕ್ಟ್ ಇಸ್. ಸೊ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ಬೋದು ಒಂದು ಆಬ್ಜೆಕ್ಟ್ ಅಂತ ತಗೊಂಡ್ರೆ ಅದು ಕೋಲ್ಡ್ ಆಗಿದೆಯಾ ಅಥವಾ ಹಾಟ್ ಆಗಿದೆಯಾ ಅಂತ ಯಾವ ರೀತಿ ನಾವು ಫೈಂಡ್ ಔಟ್ ಮಾಡೋದು. ಇನ್ ದಿಸ್ ಚಾಪ್ಟರ್ ವಿ ವಿಲ್ ಟ್ರೈ ಟು ಸೀಕ್ ಆನ್ಸರ್ಸ್ ಟು ಸಮ್ ಆಫ್ ದೀಸ್ ಕ್ವೆಶನ್ಸ್. ಸೊ ನಾವು ಈ ಚಾಪ್ಟರ್ ಮುಖಾಂತರ ಈ ಪ್ರಶ್ನೆಗಳಿಗೆ ಈ ಕ್ವೆಶನ್ಸ್ಗೆಲ್ಲ ಓಕೆ ಆನ್ಸರ್ ಅನ್ನೋದನ್ನು ನಾವು ತಿಳ್ಕೊಬೋದು. ನೆಕ್ಸ್ಟ್ ಒನ್ ಈಸ್ ಹಾಟ್ ಆ್ಯಂಡ್ ಕೋಲ್ಡ್. ಹಾಟ್ ಅಂದ್ರೆ ಏನು, ಕೋಲ್ಡ್ ಅಂದ್ರೆ ಏನು ಅಂತ. ಓಕೆ ಸೊ ಇನ್ ಅವರ್ ಡೇ ಟು ಡೇ ಲೈಫ್ ವಿ ಕಮ್ ಅಕ್ರಾಸ್ ಅ ನಂಬರ್ ಆಫ್ ಆಬ್ಜೆಕ್ಟ್ಸ್. ಸಮ್ ಆಫ್ ದೆಮ್ ಆರ್ ಹಾಟ್ ಆ್ಯಂಡ್ ಸಮ್ ಆಫ್ ದೆಮ್ ಆರ್ ಕೋಲ್ಡ್. ಸೊ ನಮ್ಮ ಲೈಫಲ್ಲಿ ನಮ್ಮ ದಿನೇ ಆಕ್ಟಿವಿಟೀಸಲ್ಲಿ ನಾವು ತುಂಬ ಆಬ್ಜೆಕ್ಟ್ಸ್ನ ನೋಡ್ತೀವಿ ಅಲ್ವಾ. ಕೆಲವೊಂದು ಹಾಟ್ ಆಗಿರುತ್ತೆ ಆ್ಯಂಡ್ ಕೆಲವೊಂದು ಕೋಲ್ಡ್ ಆಗಿರುತ್ತೆ. ಟೀ ಇಸ್ ಹಾಟ್ ಆ್ಯಂಡ್ ಐಸ್ ಈಸ್ ಕೋಲ್ಡ್. ಟೀ ಅನ್ನೋದು ಹಾಟ್ ಆಗಿರುತ್ತೆ, ಐಸ್ ಅನ್ನೋದು ಯಾವಾಗಲೂ ಕೋಲ್ಡ್ ಆಗಿ ಇರುತ್ತೆ. ಸೊ ಲಿಸ್ಟ್ ದಿಸ್ ಆಬ್ಜೆಕ್ಟ್ಸ್. ಓಕೆ ನಿಮಗೆ ನಿಮ್ಮ ಡೈಲಿ ಲೈಫಲ್ಲಿ ಯಾವ್ಯಾವ ಆಬ್ಜೆಕ್ಟ್ಸ್ ಇರುತ್ತೋ ಅವು ಕೆಲವೊಂದು ಆಬ್ಜೆಕ್ಟ್ಸ್ನ ತಗೊಂಡು ಅದರಲ್ಲಿ ಡಿಫ್ರೆನ್ಶಿಯೇಟ್ ಮಾಡಿ ಯಾವುದು ಕೋಲ್ಡ್ ಆಗಿದೆ ಯಾವುದು ಹಾಟ್ ಆಗಿದೆ ಅಂತ ಹೇಳಿ. ಆ್ಯಂಡ್ ಇಲ್ಲಿ ಒಂದು ಟೇಬಲ್ ಸಹ ಕೊಟ್ಟಿದ್ದಾರೆ. ಸೊ ಇಫ್ ವಿ ಟೇಕ್ ಸಮ್ ಆಬ್ಜೆಕ್ಟ್ಸ್, ಸೊ ಆಬ್ಜೆಕ್ಟ್ ಲಿಸ್ಟ್ ಹಿಯರ್ ಆ್ಯಂಡ್ ಇಟ್ ಈಸ್ ಕೋಲ್ಡ್ ಆರ್ ಕೂಲ್ ಆಗಿದೆಯಾ ಅಥವಾ ಕೋಲ್ಡ್ ಆಗಿದೆಯಾ ಅಂತ ಒಂದು ಕಾಲಮ್, ಆ್ಯಂಡ್ ಅನದರ್ ಕಾಲಮ್ ಇಸ್ warm or hot. And object number 1, ice cream. ಐಸ್ ಕ್ರೀಮ್. ಸೊ ಐಸ್ ಕ್ರೀಮ್ ಅನ್ನೋದು ನಮಗೆ ಕೋಲ್ಡ್ ಆಗಿರುತ್ತಾ, ವಾರ್ಮ್ ಆಗಿರುತ್ತಾ ಅಥವಾ ಹಾಟ್ ಆಗಿರುತ್ತಾ? ನಮಗೆ ಕೋಲ್ಡ್ ಆಗಿರುತ್ತೆ ಅಲ್ವಾ. ಸೊ ಇಟ್ ಇಸ್ ಕೋಲ್ಡ್. And next one is spoon in a teacup. ಸೊ ನಾವು ಟೀ ಕಪ್ಪಲ್ಲಿ ಓಕೆ ಹಾಟ್ ಆಗಿರುತ್ತೆ ಅಲ್ವಾ ಟೀ. ಸೊ ಆ ಟೀಯಲ್ಲಿ ನಾವು ಒಂದು ಸ್ಪೂನ್ನ ಹಾಕಿ ತೆಗೆದ್ರೂ ಸಹ ಸ್ಪೂನ್ ಅನ್ನೋದು ಹೀಟ್ ಆಗುತ್ತೆ ಅಲ್ಲಿ ಅಲ್ವಾ, ಹಾಟ್ ಆಗಿ ನಮಗೆ ಅನಿಸುತ್ತೆ. ಸೊ ಇಟ್ ಇಸ್ ಹಾಟ್ ಅಂದರೆ ವಾರ್ಮ್ ಹಾಟ್. ನೆಕ್ಸ್ಟ್ ಫ್ರೂಟ್ ಜ್ಯೂಸ್.
ಸೊ ನಾವು ಅಂಗಡಿಯಲ್ಲಿ ನೋಡ್ಬೋದು ಅಥವಾ ಮನೆಗಳಲ್ಲಿ ನಾವು ಫ್ರೂಟ್ ಜ್ಯೂಸ್ ಅನ್ನೋದು ವಾರ್ಮಲ್ಲಿ ಅಥವಾ ಹಾಟಲ್ಲಿ ಕುಡಿತೀವ, ಇಲ್ಲ ರೈಟ್? ಐದರ್ ಅದು ಸ್ವಲ್ಪ ಕೂಲ್ ಆಗಿರುತ್ತೆ ಅಥವಾ ತುಂಬ ಕೋಲ್ಡ್ ಆಗಿ ಇರುತ್ತೆ ಅಲ್ವಾ? ಸೊ ಫ್ರೂಟ್ ಜ್ಯೂಸಸ್ ಕೋಲ್ಡ್. And next one is handle of a frying pan. ಸೊ ಫ್ರೈಯಿಂಗ್ ಪ್ಯಾನ್ದು ಹ್ಯಾಂಡಲ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಅದು ಸ್ವಲ್ಪ ಹಾಟ್ ಆಗಿ ಅಥವಾ ಕೂಲ್ ಆಗಿರುತ್ತಾ ಅಂತ ನೋಡಿದ್ರೆ ಅದು ಹಾಟ್ ಆಗಿ ಅಥವಾ ವಾರ್ಮ್ ಅಲ್ಲಿ ಇರುತ್ತೆ. ಫ್ರೈ ಮಾಡ್ತಾ ಇರ್ಬೇಕಾದ್ರೆ ಅದ್ರ ಹೀಟ್ ಎಲ್ಲ, ಪ್ಯಾನ್ದು ಹೀಟ್ ಎಲ್ಲ ಇದು ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಲ್ವಾ? ಸೊ ಹ್ಯಾಂಡಲ್, ಸೊ ಅದರಿಂದ ಅದು ಕೂಲ್ ಆಗೋಕ್ಕೆ ಚಾನ್ಸಸ್ ಇಲ್ಲ, ಅದು ಹಾಟ್ ಆಗಿ ಇರುತ್ತೆ ಅಥವಾ ವಾರ್ಮ್ ಆಗಿರುತ್ತೆ. ಸೊ ಹ್ಯಾಂಡಲ್ ಆಫ್ ಎ ಫ್ರೈಯಿಂಗ್ ಪ್ಯಾನ್ ಇಸ್ ವಾರ್ಮ್ ಅಥವಾ ಹಾಟ್. ಓಕೆ, ಆ್ಯಂಡ್ do not touch objects which are too hot. ಸೊ ನಾವಿಲ್ಲಿ ತುಂಬ ಹಾಟ್ ಆಗಿರುವ ಆಬ್ಜೆಕ್ಟ್ಸ್ಗಳನ್ನ ಟಚ್ ಮಾಡಬಾರ್ದು. ಬಿ ಕೇರ್ಫುಲ್ ವೈಲ್ ಹ್ಯಾಂಡಲಿಂಗ್ ಎ ಕ್ಯಾಂಡಲ್ ಫ್ಲೇಮ್ ಆರ್ ಎ ಸ್ಟವ್. ಸೊ ಇಲ್ಲಿ ನಾವು ಕ್ಯಾಂಡಲ್ ಫ್ಲೇಮ್ ಅನ್ನೋದು, ಕ್ಯಾಂಡಲಿಂದ ಬರುವಂಥ ಫ್ಲೇಮ್ ಅನ್ನೋದು ಸ್ವಲ್ಪ ಹೈ ಆಗಿರುತ್ತೆ ಅಲ್ವಾ? ಸೊ ಅದು ಮತ್ತು ಸ್ಟವ್ಸ್ ಹತ್ರ ಎಲ್ಲ ನಾವು ಸ್ವಲ್ಪ ಕೇರ್ಫುಲ್ ಆಗಿ ಇರಬೇಕು. We see that some objects are cold while some are hot. ಸೊ ನಾವು ನೋಡಿದ್ರೆ ಕೆಲವೊಂದು ಆಬ್ಜೆಕ್ಟ್ಸ್ ಅನ್ನೋದು ಕೋಲ್ಡ್ ಆಗಿರುತ್ತೆ, ಕೂಲ್ ಆಗಿರುತ್ತೆ, ಆ್ಯಂಡ್ ಕೆಲವೊಂದು ವಾರ್ಮ್ ಅಥವಾ ಹಾಟ್ ಆಗಿ ಇರುತ್ತೆ. ಯು ಆಲ್ಸೋ ನೋ ದಟ್ ಸಮ್ ಆಬ್ಜೆಕ್ಟ್ಸ್ ಆರ್ ಹಾಟರ್ ದ್ಯಾನ್ ಅದರ್ಸ್. ಓಕೆ, ಕೆಲವೊಂದು ಆಬ್ಜೆಕ್ಟ್ಸ್ನ ನಾವು ನೋಡಿದ್ರೆ ಕೆಲವೊಂದು ಹಾಟರ್ ಆಗಿರುತ್ತವೆ ಅದಕ್ಕಿಂತ ಜಾಸ್ತಿ ದ್ಯಾನ್ ಅದರ್, ಬೇರೆಗೆ ಹೋಲಿಸಿದ್ರೆ ನಾವು ಅದು ತುಂಬ ಹಾಟ್ ಆಗಿರುತ್ತೆ. ವೈಲ್ ಸಮ್ ಆರ್ ಕೋಲ್ಡರ್ ದ್ಯಾನ್ ಅದರ್ಸ್. ಸೊ ಕೆಲವೊಂದು ತುಂಬ ಕೋಲ್ಡ್ ಆಗಿರುತ್ತೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ. ಹೌ ಡು ವಿ ಡಿಸೈಡ್ ವಿಚ್ ಆಬ್ಜೆಕ್ಟ್ ಈಸ್ ಹಾಟರ್ ದ್ಯಾನ್ ದ ಅದರ್? ಸೊ ಯಾವ ರೀತಿ ನಾವು ಎರಡು ಆಬ್ಜೆಕ್ಟ್ನ ತಗೊಂಡ್ರೆ ಯಾವ ರೀತಿ ನಾವು ಇದು ಹಾಟ್ ಆಗಿದೆ, ಇದು ಕೋಲ್ಡ್ ಆಗಿದೆ ಅಂತ ಹೇಳ್ತೀವಿ? ವಿ ಆಫ್ಟನ್ ಡೂ ಇಟ್ ಬೈ ಟಚಿಂಗ್ ದ ಆಬ್ಜೆಕ್ಟ್ಸ್. ಸೊ ನಾವು ಯಾವ ರೀತಿ ಐಡೆಂಟಿಫೈ ಮಾಡ್ತೀವಿ? ಬೈ ಟಚಿಂಗ್ ಮಾಡೋದ್ರಿಂದ ಅಲ್ವಾ? ಬಟ್ ಈಸ್ ಅವರ್ ಸೆನ್ಸ್ ಆಫ್ ಟಚ್ ರಿಯಬಲ್? ಸೊ ಇಲ್ಲಿ ನಮಗೆ ಈ ಸೆನ್ಸ್ ಆಫ್ ಟಚ್ ಅನ್ನೋದು ರಿಯಬಲ್ ಆಗಿರುತ್ತಾ? ಓಕೆ, ಲೆಟ್ ಅಸ್ ಫೈಂಡ್ ಔಟ್. ಸೊ ನೋಡೋಣ ಯಾವ ರೀತಿ ಅಂತ. ಸೊ ಇಲ್ಲಿ ಆಕ್ಟಿವಿಟಿ ನಂಬರ್ 1, ಫಸ್ಟ್ ಆಕ್ಟಿವಿಟಿ ಈ ಚಾಪ್ಟರ್ ಅಲ್ಲಿ. ಸೊ ಫಸ್ಟ್ ಆಕ್ಟಿವಿಟಿ, ಓಕೆ, ಸೊ ಇದರಲ್ಲಿ ನಾವು ಟೇಕ್ 3 ಸ್ಮಾಲ್ ಟಬ್ಸ್ ಅಥವಾ ಕಂಟೈನರ್ಸ್, 3 ಕಂಟೈನರ್ಸ್ನ ನಾವು ತಗೋಬೇಕು. ಕಂಟೈನರ್ಸ್ನ ತಗೊಂಡು ಅದನ್ನ ಎ ಬಿ ಸಿ ಅಂತ ನಾವು ನೇಮಿಂಗ್ ಮಾಡಬೇಕು. ಎ ಬಿ ಸಿ ಅಂತ ನಾವು ನೇಮಿಂಗ್ ಮಾಡಬೇಕು. ಪುಟ್ ಕೋಲ್ಡ್ ವಾಟರ್ ಇನ್ ಕಂಟೈನರ್ ಎ. ಸೊ ಇದರಲ್ಲಿ ನಾವು ಕೋಲ್ಡ್ ವಾಟರ್ನ ಹಾಕೋಣ. ಓಕೆ, ದಿಸ್ ಇಸ್ ಕೋಲ್ಡ್ ವಾಟರ್. Cold water in a container A. Okay, and hot water in a container B ಅಲ್ಲಿ. Hot water in a container B. So hot water ಇಲ್ಲಿ. Mix some cold and hot water in a container C. ಈ ಕಂಟೈನರ್ ಅಲ್ಲಿ ಮಿಕ್ಸಿಂಗ್, ಓಕೆ, ಮಿಕ್ಸ್ ಆಗಿರುವಂತ ಎರಡು ಕೋಲ್ಡ್ ವಾಟರ್, ಹಾಟ್ ವಾಟರ್, ಎರಡು ಮಿಕ್ಸ್ ಇರುವಂತದ್ದು ಇಲ್ಲಿ. ಓಕೆನಾ, ಎರಡು ಮಿಕ್ಸ್ ಇರುವಂತದ್ದು. ನಾವು ಡಿಪ್ ಯುವರ್ ಲೆಫ್ಟ್ ಹ್ಯಾಂಡ್ ಇನ್ ಕಂಟೈನರ್ ಎ. ಸೊ ನಮ್ಮ ಲೆಫ್ಟ್ ಹ್ಯಾಂಡ್ ನ ಈಗ ಈ ಎ ಕಂಟೈನರ್ ಅಲ್ಲಿ ಡಿಪ್ ಮಾಡೋಣ. ಆಫ್ಟರ್ ಕೀಪಿಂಗ್ ದ ಹ್ಯಾಂಡ್ಸ್ ಇನ್ ದ 2 containers for 2 to 3 minutes. ಓಕೆ, ರೈಟ್ ಹ್ಯಾಂಡ್ ನ ಈಗ ನಾವು ಫಸ್ಟ್ ಲೆಫ್ಟ್ ಹ್ಯಾಂಡ್ ನ ಇಲ್ಲಿ ಎ ಅಲ್ಲಿ ಅಂಡ್ ರೈಟ್ ಹ್ಯಾಂಡ್ ನ ಬಿ ಅಲ್ಲಿ ಇಟ್ಮೇಲೆ 1-2-3 minutes ಬಿಟ್ಬಿಟ್ಟು ಎರಡನ್ನ ಅಬ್ಸರ್ವ್ ಮಾಡಿದ್ರೆ ನಾವು, ಓಕೆ, ಸೊ ಬೋತ್ ದ ಹ್ಯಾಂಡ್ ಸೈಮಲ್ಟೇನಿಯಸ್ಲಿ ಇನ್ ಅ ಕಂಟೈನರ್ ಸಿ. ಸೊ ಎರಡನ್ನೂ ಸೈಮಲ್ಟೇನಿಯಸ್ ಆಗಿ ಒಂದು ಕಂಟೈನರ್ ಸಿ ಕಂಟೈನರ್ ಅಲ್ಲಿ ಇಡೋಣ. ಡು ಬೋತ್ ದ ಹ್ಯಾಂಡ್ಸ್ ಗೆಟ್ ದ ಸೇಮ್ ಫೀಲಿಂಗ್? ಸೊ ಎರಡನ್ನೂ ಸೇಮ್ ಫೀಲಿಂಗ್ ಅನ್ನೋದು ನಮಗೆ ಸಿಗುತ್ತಾ?
ಸೊ ಬೋಜು confusion shows that we can't always rely on our sense of touch. So ಬೋಜು ಹೇಳ್ತಾನೆ, my left hand tells me that the water in a mug sea is hot and the right hand tells me that the same water is cold. ಸೊ ನಮಗೆ ಯಾವಾಗ ನಾವು ಎರಡು ಹ್ಯಾಂಡ್ಸ್ನ ಸೈಮಲ್ಟೇನಿಯಸ್ ಆಗಿ ಸಿ ಅಲ್ಲಿ ಈ ಹಾಟ್ ಮತ್ತೆ ಕೋಲ್ಡ್ ಆಗಿ ಮಿಕ್ಸ್ ಆಗಿದೆ ಅಲ್ವಾ, ಸೊ ಅದ್ರಲ್ಲಿ ಇಟ್ಟಾಗ ನಮಗೆ ಒಂದು ಹ್ಯಾಂಡ್ ಬಂದ್ಬಿಟ್ಟು ನಮಗೆ ಹಾಟ್ ಆಗಿದೆ ಅಂತ ಹೇಳುತ್ತೆ ಆ್ಯಂಡ್ ಇನ್ನೂ ಒಂದು ಹ್ಯಾಂಡ್ ಬಂದು ನಮಗೆ ಕೋಲ್ಡ್ ಆಗಿದೆ ಅಂತ ಹೇಳುತ್ತೆ. ಓಕೆನಾ? ಸೊ ಇದರಿಂದ ಏನು ವಾಟ್ ಶುಡ್ ಐ ಕನ್ಕ್ಲೂಡ್? ಸೊ ಇದರಿಂದ ಬೋಜು ಏನನ್ನ ನಾವು ಕನ್ಕ್ಲೂಡ್ ಮಾಡಬೇಕು, ಹಾಟ್ ಆಗಿರೋಗಿದೆ ಅಂತನ ಅಥವಾ ಕೋಲ್ಡ್ ವಾಟರ್ ಆಗಿ ಇದೆಯಾ ಅಂತ ಅವರು ಕನ್ಫರ್ಮ್ ಮಾಡ್ಕೋಬೇಕು. ಬಟ್ ಬೋಜು ಕನ್ಫ್ಯೂಷನ್ ಅನ್ನೋದು ಇಲ್ಲಿ ಸ್ಟಾರ್ಟ್ ಆಗುತ್ತೆ, ಓಕೆ, ಬೋಜುಗೆ. ಆ್ಯಂಡ್ ಶೋಸ್ ದಟ್ ವಿ ಕಾಂಟ್ ಆಲ್ವೇಸ್ ರಿಲೇ ಆನ್ ಅವರ್ ಸೆನ್ಸ್ ಆಫ್ ಟಚ್. ಸೊ ನಾವು ಯಾವಾಗ್ಲೂ ನಮ್ಮ ಸೆನ್ಸ್ ಆಫ್ ಟಚ್ ಇಂದ ಎಲ್ಲದನ್ನು ಮೆಷರ್ ಮಾಡೋಕ್ಕೆ ಆಗಲ್ಲ. ಟು ಡಿಸೈಡ್ ವೆದರ್ ಅನ್ ಆಬ್ಜೆಕ್ಟ್ ಇಸ್ ಕೋಲ್ಡ್ ಆರ್ ಹಾಟ್. ಸೊ ಒಂದು ಆಬ್ಜೆಕ್ಟ್ ಕೋಲ್ಡ್ ಆಗಿದೆಯಾ ಅಥವಾ ಹಾಟ್ ಆಗಿದೆಯಾ ಅಂತ ನಾವು ನಮ್ಮ ಸೆನ್ಸ್ ಆಫ್ ಟಚ್ ಇಂದ ಯಾವಾಗ್ಲೂ ಕರೆಕ್ಟ್ ಆಗಿ ಹೇಳಕ್ಕೆ ಆಗಲ್ಲ. ಸಮ್ಟೈಮ್ಸ್ ಇಟ್ ಮೇ ಡಿಸೀವ್ ಹಸ್. ಸೊ ಕೆಲವೊಂದ್ಸರಿ ಅದು ನಮಗೆ ರಾಂಗ್ ಆಗಿ ಅನಿಸ್ಬೋದು. ದೆನ್ ಹೌ ಡು ವಿ ಫೈಂಡ್ ಔಟ್ ಹೌ ಹಾಟ್ ಆನ್ ಆಬ್ಜೆಕ್ಟ್ ರಿಯಲಿ ಈಸ್? ಮತ್ತೆ ಈ ಸೆನ್ಸ್ ಆಫ್ ಟಚ್ ಬಿಟ್ಟು ನಮಗೆ ಇನ್ನ ಬೇರೆ ವೇಸ್ ಅಲ್ಲಿ, ಓಕೆ, ಯಾವ ರೀತಿ ನಾವು ಈ ಹಾಟ್ ಮತ್ತೆ ಕೋಲ್ಡ್ ಅನ್ನೋದನ್ನ ನಾವು ಕನ್ಫರ್ಮ್ ಮಾಡ್ಕೋಬಹುದು. ಓಕೆ, ಎ ರಿಯಲಬಲ್ measure of the hotness of an object is its temperature. ಸೊ ಒಂದು ಆಬ್ಜೆಕ್ಟ್ ಹಾಟ್ ಆಗಿದೆ ಅಂತ ಹೇಳಿದ್ರೆ ಅದ್ರದ್ದು ಟೆಂಪರೇಚರ್ನ ನಾವು ನೋಟ್ ಮಾಡಬೇಕು ಅಲ್ವಾ. ಟೆಂಪರೇಚರ್ ಈಸ್ ಮೆಷರ್ಡ್ ಬೈ ದ ಡಿವೈಸ್ ಕಾಲ್ಡ್ ಥರ್ಮೋಮೀಟರ್. ಸೊ ನಾವು ಟೆಂಪರೇಚರ್ನ ಒಂದು ಡಿವೈಸ್ ಮುಖಾಂತರ ಒಂದು ಆಬ್ಜೆಕ್ಟ್ ಇದೆ ಅಂತ ಹೇಳಿದ್ರೆ, ಒಂದು ಲಿಕ್ವಿಡ್ ಇದೆ ಅಂತ ಹೇಳಿದ್ರೆ, ಎಕ್ಸಾಂಪಲ್ ದಿಸ್ ಒನ್. ಓಕೆ, ಸೊ ಕೋಲ್ಡ್ ವಾಟರ್ನ ಮತ್ತೆ ಹಾಟ್ ವಾಟರ್ನ ಯಾವ ತರ ನಾವು ಓಕೆ ಡಿಫ್ರೆನ್ಶಿಯೇಟ್ ಮಾಡ್ಬೋದು ಅಂತ ಹೇಳಿದ್ರೆ ಇದಕ್ಕೆ ಟೆಂಪರೇಚರ್ ಅನ್ನೋದು ಬೇಕು. ಹಾಟ್ ಆಗಿದೆ ಒಂದು ಆಬ್ಜೆಕ್ಟ್ ಅಂತ ಹೇಳಿದ್ರೆ ಅದ್ರದ್ದು ಟೆಂಪರೇಚರ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಅಂತ ಅಲ್ವಾ. ಸೊ ಈ ಟೆಂಪರೇಚರ್ ಅನ್ನೋದನ್ನ ಯಾವ ರೀತಿ ನಾವು ಮೆಷರ್ ಮಾಡ್ಬೋದು ಅಂತ ಹೇಳಿದ್ರೆ, ಓಕೆ, ದ ಡಿವೈಸ್ ಕಾಲ್ಡ್ ಥರ್ಮೋಮೀಟರ್. ಸೊ ಇದು ಟೆಂಪರೇಚರ್ನ ಮೆಷರ್ ಮಾಡುತ್ತೆ. ಥರ್ಮೋಮೀಟರ್ ಅನ್ನೋದು. ಓಕೆ, ಮೆಷರಿಂಗ್ ಟೆಂಪರೇಚರ್. ಸೊ ನೆಕ್ಸ್ಟ್ ಹೆಡ್ಡಿಂಗ್ ಇಸ್ ಮೆಷರಿಂಗ್ ಟೆಂಪರೇಚರ್. ಟೆಂಪರೇಚರ್ನ ಯಾವ ರೀತಿ ಮೆಷರ್ ಮಾಡೋದು? Okay, so have you seen a thermometer? So now already ಈ ಥರ್ಮೋಮೀಟರ್ ಅನ್ನೋದನ್ನ ಆಲ್ರೆಡಿ ನೋಡಿದ್ದೀವಿ. Recall that when you or someone else in your family had fever. ಸೊ ಆ ಥರ್ಮೋಮೀಟರ್ ಅನ್ನೋದು ನಮಗೆ ತುಂಬ ವೇರಿಯಸ್ ಟೈಪ್ಸ್ ಅಲ್ಲಿದೆ. ಬಟ್ ನಮಗೆ ಗೊತ್ತಿರುವಂಥ ಟೆಂಪರೇಚರ್ ಇಸ್ ನಮ್ಮ ಮನೆಯಲ್ಲಿ ಯಾರಿಗಾದ್ರೂ ಓಕೆ ನಮಗೆ ಅಥವಾ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಫೀವರ್ ಅನ್ನೋದು ಇದೆ ಅಂತ ಹೇಳಿದ್ರೆ ಅಲ್ಲಿ ಟೆಂಪರೇಚರ್ ಅನ್ನೋದು ಜಾಸ್ತಿ ಆಗಿರುತ್ತೆ ಅಂತ. ಆಗ ಅವರು ಅಲ್ಲಿ ಒಂದು ಥರ್ಮೋಮೀಟರ್ ಒಂದು ಡಿವೈಸ್ನ ನೋಡ್ತಾರೆ ಅಲ್ವಾ, ಫೀವರ್ ಎಷ್ಟಿದೆ ಅಂತ ನೋಡೋಕ್ಕೆ. ಸೊ ದಟ್ ಒನ್. ಓಕೆ, ದ ಟೆಂಪರೇಚರ್ ವಾಸ್ ಮೆಷರ್ಡ್ ಬೈ ದ ಥರ್ಮೋಮೀಟರ್. ಸೊ ಈ ಟೆಂಪರೇಚರ್ ಅನ್ನೋದು ಯಾವ ಡಿವೈಸ್ ಇಂದ ಮೆಷರ್ ಮಾಡ್ತಾರೆ ಅಂದ್ರೆ ಅದು ಥರ್ಮೋಮೀಟರ್. The thermometer that measures our body temperature is called a clinical temperature. So ಇಲ್ಲಿ ನಾವು ಈ ಕ್ಲಿನಿಕಲ್ ಟೆಂಪರೇಚರ್ ಅನ್ನೋದನ್ನ ನಮ್ಮ ಬಾಡಿ ಟೆಂಪರೇಚರ್ನ ನಾವು ಮೆಷರ್ ಮಾಡೋಕ್ಕೆ ಕ್ಲಿನಿಕಲ್ ಟೆಂಪರೇಚರ್ ಅಂತ ಹೇಳ್ತೀವಿ ಅಲ್ವಾ. ಸೊ ಅದು ನಮಗೆ ಯಾವುದರಿಂದ ಮೆಷರ್ ಮಾಡ್ತಾರೆ ಅಂದರೆ ಕ್ಲಿನಿಕಲ್ ಥರ್ಮೋಮೀಟರ್ಸ್ ಇಂದ ನಮ್ಮ ಓಕೆ ಬಾಡಿ ಟೆಂಪರೇಚರ್ ಅನ್ನೋದು ಮೆಷರ್ ಮಾಡ್ತಾರೆ. ಕ್ಲಿನಿಕಲ್ ಥರ್ಮೋಮೀಟರ್. ಸೊ ಈ ಕ್ಲಿನಿಕಲ್ ಥರ್ಮೋಮೀಟರ್ ಇಂದಾನೆ ಬಾಡಿ ಟೆಂಪರೇಚರ್ ಅನ್ನೋದನ್ನ ಮೆಷರ್ ಮಾಡ್ತಾರೆ. ಹೋಲ್ಡ್ ದ ಟೆಂಪರೇಚರ್ ಇನ್ ಯುವರ್ ಹ್ಯಾಂಡ್ ಆ್ಯಂಡ್ ಎಕ್ಸಾಮಿನ್ ಇಟ್ ಕೇರ್ಫುಲಿ. ಸೊ ಈ ಟೆಂಪರೇಚರ್ ಅನ್ನ ಓಕೆ ನಾವು ಯಾವ ರೀತಿ ನಮ್ಮ ಟೆಂಪರೇಚರ್ನ ಮೆಷರ್ ಮಾಡ್ಬೋದು ಅಂತ ಹೇಳಿದ್ರೆ ಈ ಥರ್ಮೋಮೀಟರ್ ಕ್ಲಿನಿಕಲ್ ಥರ್ಮೋಮೀಟರ್ ಇದೆ ಅಲ್ವಾ. ಸೊ ಇದನ್ನ ನಾವು ನಮ್ಮ
ಮೌತಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಇಟ್ಟರೆ ನಮಗೆ ಆ ಟೆಂಪ್ರೇಚರ್ ಅನ್ನೋದು ಗೊತ್ತಾಗುತ್ತೆ ಅಲ್ವಾ, ಸೊ ಆ ರೀತಿ. ಓಕೆ, ಸೊ ಇದರಲ್ಲಿ ನಾವು ಹೋಲ್ಡ್ ದ ಥರ್ಮೋಮೀಟರ್ ಇನ್ ಯುವರ್ ಹ್ಯಾಂಡ್ ಆ್ಯಂಡ್ ಎಕ್ಸಾಮಿನ್ ಇಟ್. ಸೊ ಒಂದ್ಸರಿ ನೀವು ಆ ಥರ್ಮೋಮೀಟರ್ನ ತಗೊಂಡು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಓಕೆ, ಸೊ ಇಫ್ ಯು ಡು ನಾಟ್ ಹ್ಯಾವ್ ಎ ಥರ್ಮೋಮೀಟರ್, ಸೊ ನಿಮ್ಮ ಮನೆಯಲ್ಲಿ ಥರ್ಮೋಮೀಟರ್ ಇಲ್ಲ ಅಂತ ಹೇಳಿದ್ರೆ, ಓಕೆ, ರಿಕ್ವೆಸ್ಟ್ ಎ ಫ್ರೆಂಡ್ ಟು ಶೇರ್ ಇಟ್ ವಿತ್ ಯು. ಸೊ ನಿಮ್ಮ ಫ್ರೆಂಡ್ಸ್ನ ನೀವು ಕೇಳಿ ಟು ಶೇರ್, ನಿಮಗೆ ಶೇರ್ ಮಾಡೋದಕ್ಕೋಸ್ಕರ. ಎ ಕ್ಲಿನಿಕಲ್ ಥರ್ಮೋಮೀಟರ್ ಲುಕ್ಸ್ ಲೈಕ್ ದ ಒನ್ ಶೋನ್ ಇನ್ ದ ಫಿಗರ್. ಸೊ ಈ ಕ್ಲಿನಿಕಲ್ ಥರ್ಮೋಮೀಟರ್ ಯಾವ ರೀತಿ ಇರುತ್ತೆ ಅಂದರೆ ಈ ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ ಅಲ್ವಾ, ಆ ರೀತಿ. ಸೊ ದಿಸ್ ಟೈಪ್. ಸೊ ಈ ರೀತಿ ಕ್ಲಿನಿಕಲ್ ಥರ್ಮೋಮೀಟರ್ ಅನ್ನೋದು ಇರುತ್ತೆ. ಓಕೆನಾ, ಸೊ ದಿಸ್ ಇಸ್ ದ ಕ್ಲಿನಿಕಲ್ ಥರ್ಮೋಮೀಟರ್. ಇದು ಕ್ಲಿನಿಕಲ್ ಥರ್ಮೋಮೀಟರ್. ಎ ಕ್ಲಿನಿಕಲ್ ಥರ್ಮೋಮೀಟರ್ ಕನ್ಸಿಸ್ಟ್ ಆಫ್ ಎ ಲಾಂಗ್ ನ್ಯಾರೋ ಯೂನಿಫಾರ್ಮ್ ಗ್ಲಾಸ್ ಟ್ಯೂಬ್. ಸೊ ಇದಕ್ಕೆ ಲಾಂಗ್ ಆಗಿರುವಂತ, ಇದು ನ್ಯಾರೋ ಆಗಿರುವಂತ ಕ್ಲಿನಿಕಲ್ ಗ್ಲಾಸ್ ಇದು ಅಲ್ವಾ, ಗ್ಲಾಸ್ ಟೈಪ್ ಒಂದು. ಓಕೆ, ಇದು ಗ್ಲಾಸ್ ಅಲ್ಲಿ ಮಾಡಿರ್ತಾರೆ. ಓಕೆನಾ, ಸೊ ಯೂನಿಫಾರ್ಮ್ ಗ್ಲಾಸ್ ಇದೊಂದು ಟ್ಯೂಬ್ ಅಲ್ವಾ. ಸೊ ಈ ಗ್ಲಾಸ್ ಟ್ಯೂಬ್ ಔಟ್ಸೈಡ್ ಏನಿದೆಯೋ ಇಟ್ ಇಸ್ ಫ್ರಮ್, ಓಕೆ, ಇಟ್ ಈಸ್ ಮೇಡ್ ಬೈ ಗ್ಲಾಸ್. ಸೊ ಈ ಗ್ಲಾಸ್ ಟ್ಯೂಬ್ ಇಟ್ ಹ್ಯಾಸ್ ಎ ಬಲ್ಬ್ ಅಟ್ ಒನ್ ಎಂಡ್. ಸೊ ಇಲ್ಲಿ ಬಲ್ಬ್ ಅನ್ನೋದು ಒನ್ ಎಂಡ್ ಅಲ್ಲಿ ಇದೆ. ಅಂಡ್ ದಿಸ್ ಬಲ್ಬ್ಸ್ ಕಂಟೈನ್ ಮರ್ಕ್ಯೂರಿ. ಸೊ ದಿಸ್ ಒನ್, ಈ ಬಲ್ಬ್ ಅನ್ನೋದು ನಮಗೆ, ಓಕೆ, ಅದು ಮರ್ಕ್ಯೂರಿಯನ್ನ ಕಂಟೈನ್ ಆಗಿದೆ. ಓಕೆ, and outside the bulb the small shining thread of mercury can be seen. So ಇಲ್ಲಿ ನಾವು ಈ ಔಟ್ಸೈಡ್ ಈ ಪಾರ್ಟ್ ಅಲ್ಲಿ ನಮಗೆ ಒಂದು ಸ್ಮಾಲ್ ಮರ್ಕ್ಯೂರಿದು ಥ್ರೆಡ್ಸ್ ಅನ್ನೋದು ನೋಡ್ಬೋದು ನಾವು. ಓಕೆ, ಇಫ್ ಯು ಡು ನಾಟ್ ಸಿ ದ ಮರ್ಕ್ಯೂರಿ ಥ್ರೆಡ್, ರೊಟೇಟ್ ದ ಥರ್ಮೋಮೀಟರ್ ಎ ಬಿಟ್ ಟಿಲ್ ಯು ಸಿ ಇಟ್. ಸೊ ನಿಮಗೆ ಗೊತ್ತಾಗ್ತಾ ಇಲ್ಲ ಈ ಮರ್ಕ್ಯೂರಿದು ಥ್ರೆಡ್ ಅನ್ನೋದು ನಿಮಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿದ್ರೆ ಅದನ್ನ ಸ್ವಲ್ಪ ರೊಟೇಟ್ ಮಾಡಿ. ಓಕೆ, ರೊಟೇಟ್ ಮಾಡಿ ತಿರುಗಿಸಿ ನೀವು ನೋಡಿದ್ರೆ ಅದು ನಿಮಗೆ ಗೊತ್ತಾಗುತ್ತೆ. ಓಕೆ, ಸೊ ಯು ವಿಲ್ ಆಲ್ಸೋ ಫೈಂಡ್ ಎ ಸ್ಕೇಲ್ ಆನ್ ದ ಥರ್ಮೋಮೀಟರ್. ಸೊ ನೀವು ಇಲ್ಲಿ ಒಂದು ಸ್ಕೇಲ್ ಅನ್ನೋದನ್ನ ಸಹ ನಾವು ಇಲ್ಲಿ ನೋಡ್ಬೋದು ಅಲ್ವಾ. ಸೊ ಇದರಿಂದ ನಾವು ಮೆಷರ್ ಮಾಡ್ತೀವಿ ಥರ್ಮೋಮೀಟರ್ ಇಂದ. ಈ ಸ್ಕೇಲ್ ಇಂದಾನೆ ವಿ ಯೂಸ್ ಇಸ್ ದ ಸೆಲ್ಸಿಯಸ್ ಸ್ಕೇಲ್. ಸೊ ಇದನ್ನ ನಾವು ಸೆಲ್ಸಿಯಸ್ ಸ್ಕೇಲ್ ಅಂತ ಹೇಳ್ತೀವಿ. ಇದರಿಂದಾನೇ ನಾವು ಟೆಂಪರೇಚರ್ ಅನ್ನೋದನ್ನ ನೋಟ್ ಮಾಡ್ತೀವಿ. ಓಕೆ, ಸೊ ಇಂಡಿಕೇಟೆಡ್ ಬೈ ಸೆಲ್ಸಿಯಸ್, ಡಿಗ್ರಿ ಸೆಲ್ಸಿಯಸ್ ಇಂದ. ಓಕೆ, ಡಿಗ್ರಿ ಸೆಲ್ಸಿಯಸ್ ಇಂದ ಇವುಗಳನ್ನ ನಾವು ಇಂಡಿಕೇಟ್ ಮಾಡ್ತೀವಿ. ಓಕೆ, ಅಂಡ್ ಬೋಚು ವಂಡರ್ಡ್ ವಿಚ್ ಆಫ್ ದ ಟೂ ಸ್ಕೇಲ್ಸ್ ಶೋನ್ ಇನ್ ದ ಫಿಗರ್. ಸೊ ಇದರಲ್ಲಿ ಯಾವ ಸ್ಕೇಲ್ಸ್, ಟೂ ಸ್ಕೇಲ್ಸ್ ತೋರಿಸಿದ ಮೇಲೊಂದು ಕೆಳಗಡೆ ಅಲ್ಲಿ. ಸೊ ಇದರಲ್ಲಿ ಯಾವ ಸ್ಕೇಲ್ ನ ನಾವು ಮೆಷರ್ ಮಾಡಬೇಕು ಅಂತ ಬೋಜು ಹೇಳ್ತಾನೆ. ಓಕೆ, ಅಂಡ್ ಪೆಹ್ಲಿ ಟೋಲ್ಡ್ ಹಿಮ್ ದಟ್ ಇಂಡಿಯಾ ಹ್ಯಾಸ್ ಅಡಾಪ್ಟೆಡ್ ದ ಸೆಲ್ಸಿಯಸ್ ಸ್ಕೇಲ್. ಸೊ ಇಲ್ಲಿ ಇಂಡಿಯಾ ಅನ್ನೋದು ಬೋಜು ಕೇಳಿದಾಗ ಪೆಹ್ಲಿ ಅದಕ್ಕೆ ಆನ್ಸರ್ ಹೇಳ್ತಾಳೆ, ಇಂಡಿಯಾ ಅನ್ನೋದು ಸೆಲ್ಸಿಯಸ್ ಸ್ಕೇಲ್ ಇಂದಾನೆ ಮೆಷರ್ ಮಾಡುತ್ತೆ ಅಂತ. ವಿ ಶುಡ್ ರೀಡ್ ದಟ್ ಸ್ಕೇಲ್. ಓಕೆ, ಸೊ ಇದನ್ನ ನಾವು ಸೆಲ್ಸಿಯಸ್ ಸ್ಕೇಲ್ ಅಲ್ಲಿ ಮಾತ್ರ ನಾವು ನೋಡಬೇಕು. ದ ಅದರ್ ಸ್ಕೇಲ್ ವಿತ್ ದ ರೇಂಜ್ 94 to 108 degrees is the
ಫೆರ್ಹಾನ್ಸ್ ಸ್ಕೇಲ್. ಸೊ ಇದನ್ನ ನಾವು ಫೆರ್ಹಾನ್ಸ್ ಸ್ಕೇಲ್ ಅಂತ ಹೇಳ್ತೀವಿ. ಓಕೆ, ಇಟ್ ವಾಸ್ ಇನ್ ಯೂಸ್ ಅರ್ಲಿಯರ್. ಇದನ್ನ ನಮ್ಮ ಹಳೆ ಕಾಲದಲ್ಲಿ ಫೆರ್ಹಾನ್ಸ್ ಅಂತ, ಸೆಲ್ಸಿಯಸ್ ಅಂದ್ರೆ ಡಿಗ್ರಿ ಸೆಲ್ಸಿಯಸ್ ಅಂದ್ರೆ ಇದು. ಓಕೆ, ಫೆರ್ಹಾನ್ಸ್ ಅಂತ ಹೇಳಿದ್ರೆ ನಾವು ಫೆರ್ಹಾನ್ಸ್ ಸ್ಕೇಲ್ ಅಂತ ಯೂಸ್ ಮಾಡ್ತೀವಿ, ಡಿಗ್ರಿ ಫೆರ್ಹಾನ್ಸ್. ಸೊ ಇದು ಓಕೆ. ಸೊ ಈ ರೀತಿ ನಾವೀಗ ಯೂಸ್ ಮಾಡಬೇಕಾಗಿರೋದು ಇದು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ನಾವು ಯೂಸ್ ಮಾಡಬೇಕು. ಈ ಫೆರ್ಹಾನ್ಸ್ ಸ್ಕೇಲ್ಸ್ ಅಲ್ಲಿ ನಾವು ಯೂಸ್ ಮಾಡೋ ಹಾಗೆ ಇಲ್ಲ. ಇದನ್ನ ಓಲ್ಡ್ದಲ್ಲಿ ಅಂದ್ರೆ ನಮ್ಮ ಹಿಂದಿನ ಕಾಲದಲ್ಲಿ ಯೂಸ್ ಮಾಡ್ತಿದ್ರು. ದ ಕ್ಲಿನಿಕಲ್ ಥರ್ಮೋಮೀಟರ್ ರೀಡ್ಸ್ ಟೆಂಪರೇಚರ್ ಫ್ರಮ್ 35 ಡಿಗ್ರಿ ಸೆಲ್ಸಿಯಸ್ ಟು 42 ಡಿಗ್ರಿ ಸೆಲ್ಸಿಯಸ್. ಸೊ ಈ ಕ್ಲಿನಿಕಲ್ ಥರ್ಮೋಮೀಟರ್ ಅನ್ನೋದು ನಮಗೆ ಯಾವ ಸೆಲ್ಸಿಯಸ್ ಇಂದ ರೀಡ್ ಮಾಡುತ್ತೆ ಅಂದ್ರೆ 35 ಡಿಗ್ರಿ ಸೆಲ್ಸಿಯಸ್ ಇಂದ 42 ಡಿಗ್ರಿ ಸೆಲ್ಸಿಯಸ್ ವರೆಗೂ ಇದು ಕ್ಲಿನಿಕಲ್ ಥರ್ಮೋಮೀಟರ್ ಅನ್ನೋದು ರೀಡ್ ಮಾಡುತ್ತೆ. ಸೊ ರೀಡಿಂಗ್ ಎ ಥರ್ಮೋಮೀಟರ್. ನೆಕ್ಸ್ಟ್ ಇಸ್ ಹೌ ಟು ರೀಡ್ ದಿಸ್ ಥರ್ಮೋಮೀಟರ್ ಅಂತ. ಓಕೆ, ಅಂಡ್ ಲೆಟ್ ಅಸ್ ಲರ್ನ್ ಹೌ ಟು ರೀಡ್ ದ ಥರ್ಮೋಮೀಟರ್ ಫಸ್ಟ್. ಸೊ ಥರ್ಮೋಮೀಟರ್ನ ಯಾವ ರೀತಿ ನಾವು ರೀಡ್ ಮಾಡಬೇಕು ಅಂತ ನೋಡೋಣ. ಓಕೆ, ನೋಟ್ ದ ಟೆಂಪರೇಚರ್ ಡಿಫರೆನ್ಸ್ ಇಂಡಿಕೇಟೆಡ್ ಬಿಟ್ವೀನ್ ದ 2 ಬಿಗ್ಗರ್ ಮಾರ್ಕ್ಸ್. ಸೊ ಇದರಲ್ಲಿ ಯಾವ ಟೆಂಪರೇಚರ್ಗೆ 2 ಬಿಗ್ಗರ್ ಮಾರ್ಕ್ಸ್ ಇದೆ ಅಲ್ವಾ ಇದು. ಸೊ 2 ಬಿಗ್ಗರ್ ಮಾರ್ಕ್ಸ್ ಮಧ್ಯೆ ಓಕೆ ಯಾವ ಟೆಂಪರೇಚರ್ ಇದೆ ಅಂತ ನಾವು ನೋಟ್ ಮಾಡ್ಕೋಬೇಕು. ಆಲ್ಸೋ ನೋಟ್ ಆನ್ ದ ನಂಬರ್ ಆಫ್ ಡಿವಿಷನ್ಸ್ ಶೋನ್ ಬೈ ದ ಸ್ಮಾಲ್ ಮಾರ್ಕ್ಸ್. ಸೊ ಇಲ್ಲಿ ನಾನು ದೊಡ್ಡದಾಗಿ ಬರ್ತಿದ್ದೀನಿ, ಇದರಲ್ಲಿ ಇನ್ನೂ ಚಿಕ್ಕದಾಗಿರುತ್ತೆ ಈ ರೀತಿ. ಈ ಸ್ಮಾಲ್ ಡಿವಿಷನ್ಸ್ ನ ಸಹ ನಾವು ನೋಟ್ ಮಾಡ್ಕೋಬೇಕು. ಓಕೆನಾ, ಈ ಸ್ಮಾಲ್ ಡಿವಿಷನ್ಸ್ ನ ಸಹ ನಾವು ನೋಟ್ ಮಾಡ್ಕೋಬೇಕು ಬಿಟ್ವೀನ್ ದೀಸ್ ಮಾರ್ಕ್ಸ್. ಸೊ ಈ ದೊಡ್ಡ ದೊಡ್ಡ ಮಾರ್ಕ್ಸ್ ಮಧ್ಯೆ ಇರುವ ಸಣ್ಣ ಸಣ್ಣ ಮಾರ್ಕ್ಸ್ ನ ಸಹ ನಾವು ನೋಟ್ ಮಾಡ್ಕೋಬೇಕು. ಸಪೋಸ್ ದ ಬಿಗ್ಗರ್ ಮಾರ್ಕ್ಸ್ ರೀಡ್ 1 ಡಿಗ್ರಿ ಅಂಡ್ ದೇರ್ ಆರ್ 5 ಡಿವಿಷನ್ಸ್ ಬಿಟ್ವೀನ್ ದೇಮ್. ಸೊ ಇಲ್ಲಿ ನಮ್ಗೆ ಈ ಬಿಗ್ಗರ್ ಮಾರ್ಕ್ ಏನಿದೆಯೋ ಅದು 1 ಡಿಗ್ರಿನ ನಮ್ಗೆ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ 5 ಡಿವಿಷನ್ಸ್ ಇದೆ. ಸ್ಮಾಲ್ ಈ ಚಿಕ್ಕ ಲೈನ್ಸ್ ಇದೆ ಅಲ್ವಾ, ಅವು 5 ಲೈನ್ಸ್ ಇರುತ್ತೆ ಅಂತ ಹೇಳಿ. ದೆನ್ 1 ಸ್ಮಾಲ್ ಡಿವಿಷನ್ ಕ್ಯಾನ್ ರೀಡ್. ಸೊ 1 ಸ್ಮಾಲ್ ಡಿವಿಷನ್ ನಾವು ಓಕೆ, ಈ ಚಿಕ್ಕ ಸ್ಮಾಲ್ ಡಿವಿಷನ್ ನಾವು ಏನಂತ ಹೇಳ್ಬೋದು ಅಂದ್ರೆ 1/5 ಅಥವಾ 0.2 ಡಿಗ್ರಿ ಸೆಲ್ಸಿಯಸ್ ಅಂತ ನಾವು ಮೆಷರ್ ಮಾಡಬಹುದು. ಆಫ್ ಅಥವಾ 1/5 ಅಂತ ಹೇಳಿ ಆರ್ 0.2 ಡಿಗ್ರಿ ಸೆಲ್ಸಿಯಸ್ ಅಂತ ನಾವು ಇದನ್ನ ರೀಡ್ ಮಾಡಬಹುದು. Wash the temperature, okay, wash the thermometer preferably with an antiseptic solution. ಸೊ ಇಲ್ಲಿ ನಾವು ಈ ಥರ್ಮೋಮೀಟರ್ನ ಒಂದ್ಸರಿ ಯೂಸ್ ಮಾಡಿದ್ಮೇಲೆ ಮತ್ತೆ ಅದನ್ನ ಆಂಟಿಸೆಪ್ಟಿಕ್ ಸೊಲ್ಯೂಷನ್ಸ್ ಇಂದ ನಾವು ಅದನ್ನ ವಾಶ್ ಮಾಡಬೇಕು, ಕ್ಲೀನ್ ಮಾಡಬೇಕು. ಹೋಲ್ಡ್ ಇಟ್ ಫರ್ಮ್ಲಿ ಅಂಡ್ ಗಿವ್ ಇಟ್ ಅ ಫ್ಯೂ ಜರ್ಕ್ಸ್. ಸೊ ಅದನ್ನ ಹೋಲ್ಡ್ ಮಾಡ್ಕೊಂಡಿದ್ದು ಫ್ಯೂ ಜರ್ಕ್ಸ್ ಈ ರೀತಿ ಓಕೆ, ಈ ರೀತಿ ನಾವು ಕೊಡಬೇಕು. The jerks will bring the level of a mercury down. ಸೊ ಈ ಮರ್ಕ್ಯೂರಿ ಡೌನ್ ಮಾಡುತ್ತೆ. ಈ ಮರ್ಕ್ಯೂರಿ ಲೆವೆಲ್ ಅನ್ನೋದು ಓಕೆ ಒಂದ್ಸರಿ ನಾವು ಯೂಸ್ ಮಾಡಿದ್ಮೇಲೆ ಆ ಮರ್ಕ್ಯೂರಿ ಅನ್ನೋದು ಮೇಲೆ ಹತ್ತಿರುತ್ತೆ ಅಲ್ವಾ, ಟೆಂಪರೇಚರ್ ತೋರಿಸುತ್ತೆ. ಅಂಡ್ ನೆಕ್ಸ್ಟ್ ನಾವು ಅದನ್ನ ಇನ್ನೊಂದ್ಸರಿ ಯೂಸ್ ಮಾಡಬೇಕು ಅಂದ್ರೆ ಅದನ್ನ ನಾವು ವಾಶ್ ಮಾಡಬೇಕು. ಓಕೆ, ಆಂಟಿಸೆಪ್ಟಿಕ್ ಸೊಲ್ಯೂಷನ್ಸ್ ಇಂದ ವಾಶ್ ಮಾಡಿ ಅದನ್ನ ನೆಕ್ಸ್ಟ್ ನಾವು ಒಂದೆರಡು ಮೂರು ಜರ್ಕ್ಸ್ನ ಈ ರೀತಿ ಅಂದ್ರೆ ಆ ಮರ್ಕ್ಯೂರಿ ಟೆಂಪರೇಚರ್ ಏನಿರುತ್ತೋ ಅದು ಡೌನ್ ಬರುತ್ತೆ. ಓಕೆ, ensure that it falls between 35 ಡಿಗ್ರಿ ಸೆಲ್ಸಿಯಸ್. ಸೊ ಅದನ್ನು 35 ಡಿಗ್ರಿ ಸೆಲ್ಸಿಯಸ್ ಕೆಳಗಡೆ ಇದೆಯೋ ಇಲ್ವೋ ಅಂತ ನೋಡ್ಕೊಳ್ಳಿ. ನಾವು ಪ್ಲೇಸ್ ದ ಬಲ್ಬ್ ಆಫ್ ದ ಥರ್ಮೋಮೀಟರ್ ಅಂಡರ್ ಯುವರ್ ಟಂಗ್. ಸೊ ಈಗ ನಾವು ಮತ್ತೆ ಅದನ್ನ ಒಂದ್ಸರಿ ಯೂಸ್ ಮಾಡಿದ್ಮೇಲೆ ಮತ್ತೆ ಇನ್ನೊಂದ್ಸರಿ ಓಕೆ ಯೂಸ್ ಮಾಡಬೇಕು ಅಂದ್ರೆ ಅದನ್ನ ನಾವು ತಗೊಂಡು ನಮ್ಮ ಟಂಗ್ ಓಕೆ ನಾಲ್ಗೆ ಕೆಳಗಡೆ ಇಟ್ಕೊಂಡು ಓಕೆ ಫಾರ್ 1 ಮಿನಿಟ್ ನಾವು 1 ಮಿನಿಟ್ ನಾವು ನಾಲ್ಗೆ ಕೆಳಗಡೆ ಇಟ್ಕೊಂಡು ಅದನ್ನ ಬಿಟ್ಬಿಡ್ಬೇಕಾಗ್ಲೇ. ಟೇಕ್ ದ ಥರ್ಮೋಮೀಟರ್ ಔಟ್ ಅಂಡ್ ನೋಟ್ ದ ರೀಡಿಂಗ್. ಸೊ ನೆಕ್ಸ್ಟ್ ನಾವು 1 ಮಿನಿಟ್ ಆದ್ಮೇಲೆ ಆ ಥರ್ಮೋಮೀಟರ್ನ ಇಟ್ಕೊಂಡು ನೋಡ್ಬೇಕು. ಓಕೆ, ಆ ಥರ್ಮೋಮೀಟರ್ ಅಲ್ಲಿ ರೀಡಿಂಗ್ಸ್ ಅನ್ನೋದನ್ನ ನಾವು ನೋಟ್ ಮಾಡ್ಕೋಬೇಕು. ದಿಸ್ ಇಸ್ ಅವರ್ ಬಾಡಿ ಟೆಂಪರೇಚರ್. ಸೊ ಇದು ನಮ್ಮ ಬಾಡಿ ಟೆಂಪರೇಚರ್. ಸೊ ಯಾವಾಗ ನಾವು ತೆಗೆದು ನೋಟ್ ಮಾಡ್ಕೊಳ್ತೀವೋ ಅದು ನಮ್ಮ ಬಾಡಿ ಟೆಂಪರೇಚರ್. ದ ಟೆಂಪರೇಚರ್ ಶುಡ್ ಆಲ್ವೇಸ್ ಬಿ ಸ್ಟಾರ್ಟೆಡ್ ವಿತ್ ಇಟ್ಸ್ ಯೂನಿಟ್. ಸೊ ಈ ಟೆಂಪರೇಚರ್ ಅನ್ನೋದು ಯಾವಾಗಲೂ ಅದರ ಯೂನಿಟ್ ಇಂದ ಸ್ಟಾರ್ಟ್ ಮಾಡಬೇಕು, ಅಂದ್ರೆ ಡಿಗ್ರಿ ಸೆಲ್ಸಿಯಸ್ ಇಂದಾನೆ ಸ್ಟಾರ್ಟ್ ಮಾಡಬೇಕು. ವಾಟ್ ಡಿಡ್ ಯು ರೆಕಾರ್ಡ್ ಆಸ್ ಯುವರ್ ಟೆಂಪರೇಚರ್, ಬಾಡಿ ಟೆಂಪರೇಚರ್. ಸೊ ನಾವಿಲ್ಲಿ ಯಾವ ರೀತಿ ನಮ್ಮ ಬಾಡಿ ಟೆಂಪರೇಚರ್ ಅನ್ನ ನೋಡ್ಕೋಬಹುದು ಅಂತ ಗೊತ್ತಲ್ವಾ. ಸೊ ನೀವು ಸಹ ಮನೇಲಿ ಟ್ರೈ ಮಾಡಿ. ಓಕೆ, ಅಂಡ್ ದ ನಾರ್ಮಲ್ ಟೆಂಪರೇಚರ್ ಆಫ್ ಎ ಹ್ಯೂಮನ್ ಬಾಡಿ ಈಸ್ 37 ಡಿಗ್ರಿ ಸೆಲ್ಸಿಯಸ್. ಸೊ ನಮ್ಮ
ನಾರ್ಮಲ್ ಆಗಿ ಹ್ಯೂಮನ್ ಬಾಡಿ ಟೆಂಪರೇಚರ್ ಎಷ್ಟಿರುತ್ತೆ ಅಂದರೆ 37 ಡಿಗ್ರಿ ಸೆಲ್ಸಿಯಸ್ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ನೋಟ್ ದಟ್ ದ ಟೆಂಪರೇಚರ್ ಈಸ್ ಸ್ಟಾರ್ಟೆಡ್ ವಿತ್ ಇಟ್ಸ್ ಯೂನಿಟ್. ಸೊ ಇಲ್ಲಿ ಅದರದ್ದು ಟೆಂಪರೇಚರ್ ಅನ್ನೋದು ಅದರ ಯೂನಿಟ್ಸ್ ಇಂದ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನ ಚೆನ್ನಾಗಿ ನೋಟ್ ಮಾಡ್ಕೊಳ್ಳಿ. ಪೆಹಲಿ ಮೆಷರ್ಡ್ ಹರ್ ಬಾಡಿ ಟೆಂಪರೇಚರ್. ಶಿ ಗಾಟ್ ವರಿಡ್ ಆಸ್ ಇಟ್ ವಾಸ್ ನಾಟ್ ಎಕ್ಸಾಕ್ಟ್ಲಿ 37 ಡಿಗ್ರಿ ಸೆಲ್ಸಿಯಸ್. ಸೊ ಪೆಹಲಿ ಇಲ್ಲಿ ಅವಳ ಟೆಂಪರೇಚರ್ ಅನ್ನೋದನ್ನ ನೋಟ್ ಮಾಡ್ತಾಳೆ, ಬಟ್ ಅವಳಿಗೆ 37 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಎಕ್ಸಾಕ್ಟ್ ಆಗಿ ಬರೋದಿಲ್ಲ. ಲೆಟ್ ಅಸ್ ಟ್ರೈ ಟು ಮೆಷರ್ ಪೆಹಲಿ ದಟ್ ದೇರ್ ಇಸ್ ನಥಿಂಗ್ ರಾಂಗ್ ವಿತ್ ಹರ್. ಸೊ ನಾವು ಪೆಹಲಿಗೆ ಯಾವುದೇ ರೀತಿಯ ಅಲ್ಲಿ ಎಕ್ಸಾಕ್ಟ್ ಇಷ್ಟು ಬಂದಿಲ್ಲ ಅಂತ ಹೇಳಿದ್ರೆ ಪೆಹಲಿಗೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ನಾವು ಫೈಂಡ್ ಔಟ್ ಮಾಡೋಣ. ಓಕೆ, ಸೊ ಆಕ್ಟಿವಿಟಿ ನೆಕ್ಸ್ಟ್ ಒನ್ ಇಸ್ ಆಕ್ಟಿವಿಟಿ 2. Activity 2. ಸೊ ಇಲ್ಲಿ ಮೆಷರ್ ದ ಬಾಡಿ ಟೆಂಪರೇಚರ್ ಆಫ್ ಸಮ್ ಆಫ್ ಯುವರ್ ಫ್ಯಾಮಿಲಿ. ಅಟ್ಲೀಸ್ಟ್ 10 ಮೆಂಬರ್ಸ್ ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಮೆಷರ್ ಮಾಡಿ, ಟೆಂಪರೇಚರ್ ಅನ್ನೋದನ್ನ ಮೆಷರ್ ಮಾಡಿ ವಿತ್ ಎ ಕ್ಲಿನಿಕಲ್ ಥರ್ಮೋಮೀಟರ್ ಇಂದ. ಈ ಕ್ಲಿನಿಕಲ್ ಥರ್ಮೋಮೀಟರ್ ಇಂದ ರೆಕಾರ್ಡ್ ಯುವರ್ ಅಬ್ಸರ್ವೇಷನ್. ಓಕೆ, ರೆಕಾರ್ಡ್ ಮಾಡ್ಕೊಳ್ಳಿ ಅಬ್ಸರ್ವೇಷನ್. ಈಸ್ ದ ಬಾಡಿ ಟೆಂಪರೇಚರ್ ಆಫ್ ಎವ್ರಿ ಪರ್ಸನ್ ಇಸ್ 37 ಡಿಗ್ರಿ ಸೆಲ್ಸಿಯಸ್. ನಾವು ಈಗ ಓಕೆ ಆಕ್ಟಿವಿಟಿ ಪರ್ಫಾರ್ಮ್ ಮಾಡಿದ್ಮೇಲೆ ಎಲ್ಲಾದ್ರೂ ಓಕೆ ಸೇಮ್ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಇರುತ್ತಾ? ಇಲ್ಲ, ರೈಟ್, ಬೇರೆ ಬೇರೆ ಟೆಂಪರೇಚರ್ ಅನ್ನೋದನ್ನ ನಾವು ನೋಡ್ತೀವಿ. ದ ಟೆಂಪರೇಚರ್ ಆಫ್ ಎವ್ರಿ ಪರ್ಸನ್ ಮೇ ನಾಟ್ ಬಿ 37 ಡಿಗ್ರಿ ಸೆಲ್ಸಿಯಸ್. ಸೊ ಇಲ್ಲಿ ಪ್ರತಿಯೊಬ್ಬ ಪರ್ಸನ್ 37 ಡಿಗ್ರಿ ಸೆಲ್ಸಿಯಸ್ ಇದೆ ಅಂತ ನಾವು ನೋಟ್ ಮಾಡ್ಕೊಂಡಿರೋ ಪ್ರಕಾರ ಇಲ್ಲ ಅಲ್ವಾ? ಸೊ ಇಟ್ ಕುಡ್ ಬಿ ಸ್ಲೈಟ್ಲಿ ಹೈಯರ್ ಆರ್ ಸ್ಲೈಟರ್ ಲೋವರ್. ಸೊ ಸ್ಲೈಟ್ಲಿ ಲೋವರ್. ಸೊ ಇದು ಕೆಲವೊಬ್ಬರಿಗೆ ತುಂಬಾ ಇರುತ್ತೆ, 37ಗಿಂತ ಜಾಸ್ತಿ ಇರುತ್ತೆ, ಇನ್ನು ಕೆಲವೊಬ್ಬರಿಗೆ 37 ಡಿಗ್ರಿ ಸೆಲ್ಸಿಯಸ್ಗಿಂತ ಕೆಳಗಡೆ ಇರುತ್ತೆ. ಆಕ್ಚುಲಿ ವಾಟ್ ವಿ ಕಾಲ್ ನಾರ್ಮಲ್ ಟೆಂಪರೇಚರ್ ಇಸ್ ದ ಆವರೇಜ್ ಬಾಡಿ ಟೆಂಪರೇಚರ್ ಆಫ್ ಎ ಲಾರ್ಜ್ ನಂಬರ್ ಆಫ್ ಹೆಲ್ತಿ ಪರ್ಸನ್ಸ್. ಈ ನಾರ್ಮಲ್ ಟೆಂಪರೇಚರ್ ಅನ್ನೋದು ಏನು ಅಂದ್ರೆ ಆವರೇಜ್ ಬಾಡಿ ಟೆಂಪರೇಚರ್ ಅಂತ. ಓಕೆ, ಸೊ ಹೆಲ್ತಿ ಪರ್ಸನ್ಗೆ ನಾರ್ಮಲ್ ಟೆಂಪರೇಚರ್ ಅಂದ್ರೆ ಅವರ ಆವರೇಜ್ ಬಾಡಿ ಟೆಂಪರೇಚರ್ ಏನು ಅದನ್ನ ನಾವು ಹೇಳ್ತೀವಿ. ದ ಕ್ಲಿನಿಕಲ್ ಥರ್ಮೋಮೀಟರ್ ಇಸ್ ಡಿಸೈನ್ ಟು ಮೆಷರ್ ದ ಟೆಂಪರೇಚರ್ ಆಫ್ ಎ ಹ್ಯೂಮನ್ ಬಾಡಿ ಓನ್ಲಿ. ಸೊ ಈ ಥರ್ಮೋಮೀಟರ್ ಅನ್ನೋದು ಕ್ಲಿನಿಕಲ್ ಥರ್ಮೋಮೀಟರ್ ಅನ್ನೋದು ಓನ್ಲಿ ಹ್ಯೂಮನ್ ಬಾಡಿ ಟೆಂಪರೇಚರ್ನ ನೋಡಕ್ಕೆ ಮಾತ್ರನೇ ಇದು ಡಿಸೈನ್ ಮಾಡಿರೋದು. ದ ಟೆಂಪರೇಚರ್ ಆಫ್ ಎ ಹ್ಯೂಮನ್ ಬಾಡಿ ನಾರ್ಮಲಿ ಡಸ್ ನಾಟ್ ಗೋ ಬಿಲೋ 35 ಡಿಗ್ರಿ ಸೆಲ್ಸಿಯಸ್. ಸೊ ನಾರ್ಮಲ್ ಟೆಂಪರೇಚರ್ ಬಾಡಿ ಟೆಂಪರೇಚರ್ ಆಫ್ ದ ಹ್ಯೂಮನ್ ಬಾಡಿ, ಓಕೆ, ಹ್ಯೂಮನ್ ಬಾಡಿದು ನಾರ್ಮಲ್ ಟೆಂಪರೇಚರ್ ಓಕೆ ಬಿಲೋ 35 ಡಿಗ್ರಿ ಸೆಲ್ಸಿಯಸ್ ಯಾವತ್ತೂ ಹೋಗಲ್ಲ. ಓಕೆ, ನಾರ್ಮಲ್ ಇಸ್ 35 ಡಿಗ್ರಿ ಸೆಲ್ಸಿಯಸ್. ಓಕೆ, ಇದು ಮಿನಿಮಮ್ ಇರಬೇಕು. ಓಕೆ, ಆರ್ ಎಬೋವ್ 42 ಡಿಗ್ರಿ ಸೆಲ್ಸಿಯಸ್ ಅಂಡ್ ಎಬೋವ್ 42 ಡಿಗ್ರಿ ಸೆಲ್ಸಿಯಸ್ ಆಗಿ ಇರಬೇಕು. ಓಕೆನಾ? ಅಂಡ್ ದಿಸ್ ಥರ್ಮೋಮೀಟರ್ ಹ್ಯಾಸ್ ದ ರೇಂಜ್ ಆಫ್ 37 ಡಿಗ್ರಿ ಟು 42 ಡಿಗ್ರಿ ಸೆಲ್ಸಿಯಸ್. ಸೊ ಇದು ಓನ್ಲಿ 35 ಡಿಗ್ರಿ ಸೆಲ್ಸಿಯಸ್ ಇಂದ 42 ಡಿಗ್ರಿ ಸೆಲ್ಸಿಯಸ್ ವರೆಗೂ ಮಾತ್ರ ಈ ಕ್ಲಿನಿಕಲ್ ಥರ್ಮೋಮೀಟರ್ ಅನ್ನೋದು ಇರುತ್ತೆ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಲ್ಯಾಬೊರೇಟರಿ ಥರ್ಮೋಮೀಟರ್. ಸೊ ಯಾವ ರೀತಿ ನಾವು ಲ್ಯಾಬೊರೇಟರಿಯಲ್ಲಿ ಥರ್ಮೋಮೀಟರ್ ಇಂದ ಟೆಂಪರೇಚರ್ನ ಯಾವ ರೀತಿ ಇದನ್ನ ನಾವು ಹೋಗಿ ಈ ಕ್ಲಿನಿಕಲ್ ಥರ್ಮೋಮೀಟರ್ನ ನಾವು ಹೋಗಿ ಲ್ಯಾಬೊರೇಟರೀಸ್ ಅಲ್ಲಿ ಯೂಸ್ ಮಾಡ್ತೀವಾ? ಇಲ್ಲ ಅಲ್ವಾ? ಅಲ್ಲಿ ಬೇರೆ ಟೆಂಪರೇಚರ್ ಅನ್ನೋದನ್ನ ಬೇರೆ ಟೆಂಪರೇಚರ್ನ ನೋಡೋದಕ್ಕೋಸ್ಕರ ಅಲ್ಲಿ ಬೇರೆ ಥರ್ಮೋಮೀಟರ್ಸ್ನ ಯೂಸ್ ಮಾಡ್ತೀವಿ ಅಲ್ವಾ? ದಟ್ ಒನ್. ಓಕೆ, ನೆಕ್ಸ್ಟ್ ಒನ್ ಇಸ್ ಲ್ಯಾಬೊರೇಟರಿ ಥರ್ಮೋಮೀಟರ್. ಹ್ಯೂಮನ್ ಬಾಡಿ ಟೆಂಪರೇಚರ್ ಯಾವಾಗಲೂ 32 ಡಿಗ್ರಿ ಸೆಲ್ಸಿಯಸ್ ಇಂದ ಮೇಲೇನೆ ಇರಬೇಕು ಅಂಡ್ 42 ಡಿಗ್ರಿ ಸೆಲ್ಸಿಯಸ್ ಕೆಳಗಡೆ ಇರಬೇಕು. ಓಕೆ, ನಾರ್ಮಲ್ ಟೆಂಪರೇಚರ್ ಅಂದ್ರೆ. ನೆಕ್ಸ್ಟ್ ಒನ್ ಇಸ್ ಲ್ಯಾಬೊರೇಟರಿ thermometer. ಹೌ ಡು ವಿ ಮೆಷರ್ ದ ಟೆಂಪರೇಚರ್ ಆಫ್ ದ ಅದರ್ ಆಬ್ಜೆಕ್ಟ್ಸ್? ಯಾವ ರೀತಿ ನಾವು ಬೇರೆ ಆಬ್ಜೆಕ್ಟ್ಸ್ ಟೆಂಪರೇಚರ್ ಅನ್ನೋದನ್ನ ಮೆಷರ್ ಮಾಡ್ಬೋದು? ಫಾರ್ ದಿಸ್ ಪರ್ಪಸ್ ದೇರ್ ಆರ್ ಅದರ್ ಥರ್ಮೋಮೀಟರ್ಸ್. ಸೊ ಇದಕ್ಕೆ ನಾವು ಈ ಟೆಂಪರೇಚರ್ಸ್ನ ಬೇರೆ ಆಬ್ಜೆಕ್ಟ್ಸ್ ಅದರ್ ದೆನ್ ಹ್ಯೂಮನ್ ಬಾಡಿ ಬಿಟ್ಟು ಬೇರೆ ಆಬ್ಜೆಕ್ಟ್ಸ್ಗಳ ಟೆಂಪರೇಚರ್ನ ನೋಟ್ ಮಾಡೋದಕ್ಕೋಸ್ಕರ ನಾವು ಬೇರೆ ಇದಕ್ಕೆ ಅಂತಾನೆ ಬೇರೆ ಥರ್ಮೋಮೀಟರ್ಸ್ನ ಡಿಸೈನ್ ಮಾಡಿದ್ದೀವಿ. ಓಕೆ,
and one such thermometer is known as the laboratory thermometer. So ಅದರಲ್ಲಿ ಬಂದ್ರೆ ನಮ್ಮ laboratory thermometer. The teacher will show you this thermometer. So ಈ ಟೀಚರ್ ಅನ್ನೋರು ಈ thermometer ನ ನಿಮಗೆ ತೋರಿಸ್ತಾರೆ. ಓಕೆ, ಸೊ ಲುಕ್ ಅಟ್ ಇಟ್ ಕೇರ್ಫುಲಿ. ಸೊ ಈ thermometer ಯಾವ ರೀತಿ ಇರುತ್ತೆ ಅಂದ್ರೆ, ಸೊ ಈ ರೀತಿ ಇರುತ್ತೆ ಥರ್ಮೋಮೀಟರ್ ಅನ್ನೋದು. ಇದು ದೊಡ್ಡ ದೊಡ್ಡ ರೀಡಿಂಗ್ಸ್. ಓಕೆ, ಸ್ಮಾಲ್ ರೀಡಿಂಗ್ಸ್ ಅಲ್ಲಿ ಇದರಲ್ಲಿ ಸಹ ಸ್ಮಾಲ್ ರೀಡಿಂಗ್ಸ್ ಅನ್ನೋದು ಇರುತ್ತೆ. ಓಕೆ, ಸೊ ಈ ರೀತಿ. ಓಕೆ, ಸ್ಮಾಲ್ ರೀಡಿಂಗ್ ಅನ್ನೋದು ಸಹ ಇದರಲ್ಲಿ ಇರುತ್ತೆ. ಇದೆಲ್ಲ ದೊಡ್ಡದು. ಸೊ ಈ ರೀತಿ. ಓಕೆನಾ, ಇದು ಥರ್ಮೋಮೀಟರ್. ಯಾವುದು ಥರ್ಮೋಮೀಟರ್? ಲ್ಯಾಬೊರೇಟರಿ ಥರ್ಮೋಮೀಟರ್ ಇದು. ಓಕೆ, ಆ ಕ್ಲಿನಿಕಲ್ ಥರ್ಮೋಮೀಟರ್ ಗಿಂತ ಇದು ಡಿಫ್ರೆಂಟ್ ಆಗಿದೆ ಅಲ್ವಾ? ಸೊ ದಿಸ್ ಇಸ್ ದ ಲ್ಯಾಬೊರೇಟರಿ ಥರ್ಮೋಮೀಟರ್. ಸೊ ಇಲ್ಲಿ ನಾವು ಲುಕ್ ಅಟ್ ದ ಥರ್ಮೋಮೀಟರ್ ಕೇರ್ಫುಲಿ. ದಿಸ್ ಥರ್ಮೋಮೀಟರ್ ಇದನ್ನ ನಾವು ಲುಕ್ ಮಾಡಿದ್ರೆ, ಓಕೆ, ನೋಡಿದ್ರೆ ಕೇರ್ಫುಲ್ ಆಗಿ ನಮ್ಗೆ ಏನೇನು ಗೊತ್ತಾಗುತ್ತೆ ಅಂದ್ರೆ, ನೋಟ್ ದ ಹೈಯೆಸ್ಟ್ ಅಂಡ್ ದ ಲೋಯೆಸ್ಟ್ ಟೆಂಪರೇಚರ್ ಇಟ್ ಕ್ಯಾನ್ ಮೆಜರ್. ಸೊ ಇದರಲ್ಲಿ ನಾವು ನೋಡಿದ್ರೆ ಲೋಯೆಸ್ಟ್ ಟೆಂಪರೇಚರ್ ಇದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಹೈಯೆಸ್ಟ್ ಟೆಂಪರೇಚರ್ ಮೀನ್ಸ್ ಲಾಸ್ಟ್ ಎಷ್ಟು ಇದು ಟೆಂಪರೇಚರ್ ಅನ್ನೋದು ಹೊಂದಿದೆ ಅನ್ನೋದು ನಾವು ಎಲ್ಲಿವರೆಗೂ ಮೆಷರ್ ಮಾಡಬಹುದು ಅಂತ ಇದರಲ್ಲಿ ಗೊತ್ತಾಗುತ್ತೆ ಅಲ್ವಾ? ಸೊ ಈ ಲ್ಯಾಬೊರೇಟರಿ ಟೆಂಪರೇಚರ್ ಥರ್ಮೋಮೀಟರ್ ಅಲ್ಲಿ. ಸೊ ದ ರೇಂಜ್ ಆಫ್ ದ ಲ್ಯಾಬೊರೇಟರಿ ಥರ್ಮೋಮೀಟರ್ ಈಸ್ ಜನರಲಿ ಫ್ರಮ್ 10 ಡಿಗ್ರಿ ಸೆಲ್ಸಿಯಸ್ ಟು 110 ಡಿಗ್ರಿ ಸೆಲ್ಸಿಯಸ್. ಸೊ -10 ಡಿಗ್ರಿ ಸೆಲ್ಸಿಯಸ್ ಇಂದ, ಓಕೆ, ನಮಗೆ ಇದು -10 ಡಿಗ್ರಿ ಸೆಲ್ಸಿಯಸ್ ಇಂದ 110 ಡಿಗ್ರಿ ಸೆಲ್ಸಿಯಸ್ ವರೆಗೂ ನಾವು ಮೆಷರ್ ಮಾಡ್ಬೋದು ಈ ಲ್ಯಾಬೊರೇಟರಿ ಥರ್ಮೋಮೀಟರ್ ಇಂದ. ಆಲ್ಸೋ ಆಸ್ ಯು ಡಿಡ್ ಇನ್ ದ ಕೇಸ್ ಆಫ್ ದ ಕ್ಲಿನಿಕಲ್ ಥರ್ಮೋಮೀಟರ್, ಫೈಂಡ್ ಔಟ್ ಹೌ ಮಚ್ ಎ ಸ್ಮಾಲ್ ಡಿವಿಷನ್ ಆನ್ ದಿಸ್ ಥರ್ಮೋಮೀಟರ್. ಸೊ ಯಾವ ರೀತಿ ನೀವು ಈ ಕ್ಲಿನಿಕಲ್ ಥರ್ಮೋಮೀಟರ್ ಅಲ್ಲಿ ಸ್ಮಾಲ್ ಡಿವಿಷನ್ಸ್ ಎಷ್ಟು ನಾವು ಮೆಷರ್ ಮಾಡ್ಬೋದು ಅಂತ ನೋಡಿದ್ವು, ಅದೇ ರೀತಿ ಇಲ್ಲಿ ಸಹ ನೋಡಿ. ಓಕೆ, ಅಂಡ್ ಯು ವುಡ್ ನೀಡ್ ದಿಸ್ ಇನ್ಫಾರ್ಮೇಶನ್ ಟು ರೀಡ್ ದ ಥರ್ಮೋಮೀಟರ್ ಕರೆಕ್ಟ್ಲಿ. ಸೊ ನಿಮಗೆ ಈ ಥರ್ಮೋಮೀಟರ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ರೀಡಿಂಗ್ಸ್ನ ನಾವು ಕರೆಕ್ಟಾಗಿ ತಗೋತೀವಿ ಅಂತ ಹೇಳಿದ್ರೆ, ಓಕೆ, ಡಿವಿಷನ್ಸ್ ಅನ್ನೋದು ನಮಗೆ ಗೊತ್ತಾಗಿದೆ ಅಂತ ಹೇಳಿದ್ರೆ ನಾವು ಕರೆಕ್ಟಾಗಿ ರೀಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಒನ್ ಇಸ್ ಆಕ್ಟಿವಿಟಿ ನಂಬರ್ 3. ಓಕೆ, activity number 3. Okay, so here take some tap water in the beaker or a mug. So ಇಲ್ಲಿ tap water ಅಥವಾ beaker ನಾವು ಒಂದು ಮಗ್ ಅಲ್ಲಿ ತಗೊಳ್ಳೋಣ. ಓಕೆ, so that the bulb is immersed in water. ಸೊ ಇದ್ರ ಬಲ್ಬ್ ಅನ್ನೋದು, ಓಕೆ, ಸೊ ದಿಸ್ ಒನ್, ಈ ಬಲ್ಬ್ ಅನ್ನೋದು ಇದರಲ್ಲಿ ನಾವು ಎಮರ್ಸ್ ಮಾಡಬೇಕು. ದಿಸ್ ಒನ್ ಮರ್ಕ್ಯೂರಿ ಅಂತ ಬಲ್ಬ್ ಕೆಳಗಡೆಗೆ. ಓಕೆ, ಸೊ ದಟ್ ಒನ್ ನಾವು ಎಮರ್ಸ್ ಮಾಡ್ಬೇಕು ಅಂದ್ರೆ ಡಿಪ್ ಮಾಡಬೇಕು ಒಳಗಡೆ ಅಂತ. ಬಟ್ ಡಸ್ ನಾಟ್ ಟಚ್ ದ ಬಾಟಮ್ ಆರ್ ದ ಸೈಡ್ಸ್ ಆಫ್ ದ ಕಂಟೈನರ್. ಸೊ ಇದನ್ನ ನಾವು ಕೆಳಗಡೆ ಬಾಟಮ್ಗೆ ಅಥವಾ ಸೈಡ್ಸ್ನ ನಾವು ಟಚ್ ಮಾಡಬಾರ್ದು ಈ ಥರ್ಮೋಮೀಟರ್ ಇಂದ. ಹೋಲ್ಡ್ ದ ಥರ್ಮೋಮೀಟರ್ ವರ್ಟಿಕಲಿ. ಸೊ ಈ ಥರ್ಮೋಮೀಟರ್ನ ವರ್ಟಿಕಲ್ ಆಗಿ ಸ್ಟ್ರೈಟ್ ಆಗಿ ನಾವು ಇಟ್ಕೋಬೇಕು. and observe the movements of a mercury in the thermometer. ಸೊ ಇದನ್ನ ನಾವು ಈ ಮರ್ಕ್ಯೂರಿದು, ಓಕೆ, ಈ ಮರ್ಕ್ಯೂರಿ ರೀಡಿಂಗ್ಸ್ ಅನ್ನೋದನ್ನ ನಾವಿಲ್ಲಿ ನೋಡ್ಕೋಬೇಕು. ಓಕೆನಾ, ವೇಟ್ ಟಿಲ್ ದ ಮರ್ಕ್ಯೂರಿ ಥ್ರೆಡ್ ಬಿಕಮ್ ಸ್ಟೆಡಿ. ಸೊ ಇದ್ರದ್ದು ಯಾವಾಗ ನಾವು ಈ ವಾಟರ್ನ ತಗೊಂಡು, ಓಕೆ, ಈ ವಾಟರ್ನ ತಗೊಂಡು ನಾವು ಮೆಷರ್ ಮಾಡ್ತೀವೋ, ಸೊ ಈ ಮೆಷರ್ ನಾವು ಮಾಡಿದಾಗ, ಈ ಮೆಷರ್ ಮಾಡಬೇಕಾದ್ರೆ ಅದ್ರದ್ದು ರೀಡಿಂಗ್ ಅನ್ನೋದು ಒಂದತ್ರ ಕಾನ್ಸ್ಟೆಂಟ್ ಆಗಿ ಸ್ಟೇಬಲ್ ಆಗಿ ಇರುತ್ತೆ. ಸೊ ಅದನ್ನ ನಾವು ರೀಡ್ ಮಾಡ್ಕೋಬೇಕು ಯಾವಾಗಲೂ. ಓಕೆ, ಸೊ ನಾವು ಫಸ್ಟ್ ಕ್ಲಿನಿಕಲ್ ಥರ್ಮೋಮೀಟರ್ನ ನೋಡಿದಾಗ ನಾವು ಔಟ್ಸೈಡ್ ತೆಗೆದು
2 ಮಿನಿಟ್ಸ್ ಔಟ್ಸೈಡ್ ತೆಗೆದ್ಮೇಲೆ ನಮಗೆ ರೀಡ್ ಮಾಡಿಕೊಂಡ್ರು ಗೊತ್ತಾಗುತ್ತೆ. ಬಟ್ ಇದರಲ್ಲಿ ನಮಗೆ ಆ ರೀತಿ ಗೊತ್ತಾಗಲ್ಲ. ಸೊ ನಮಗೆ ಸ್ಟಡಿ ಟೆಂಪರೇಚರ್ ಏನಿದೆಯೋ ಅದನ್ನೇ ನಾವಲ್ಲಿ ರೀಡ್ ಮಾಡ್ಕೋಬೇಕು. ಓಕೆನಾ? ಆ್ಯಂಡ್ ನೋಟ್ ದ ರೀಡಿಂಗ್. ದಿಸ್ ಈಸ್ ದ ಟೆಂಪರೇಚರ್ ಆಫ್ ದ ವಾಟರ್ ಅಟ್ ದಟ್ ಟೈಮ್. ಸೊ ಇದು ಆ ಟೆಂಪರೇಚರ್ದು ರೀಡಿಂಗ್. ಓಕೆ, ಏನು ಆ ವಾಟರ್ದು ರೀಡಿಂಗ್ ಇದೆಯೋ ಅದು ಈ ಏನು ತೋರಿಸುತ್ತೋ ಸ್ಟಡಿ ಇದಾಗಿ ನಮಗೆ ಏನು ಟೆಂಪರೇಚರ್ ತೋರಿಸುತ್ತೋ ಅದೇ ಆ ವಾಟರ್ದು ಟೆಂಪರೇಚರ್ ಅಂತ. ಓಕೆ, ಆ್ಯಂಡ್ ಕಂಪೇರ್ ದ ಟೆಂಪರೇಚರ್ ಆಫ್ ಎ ವಾಟರ್ ರೆಕಾರ್ಡೆಡ್ ಬೈ ಈಚ್ ಸ್ಟೂಡೆಂಟ್ ಇನ್ ದ ಕ್ಲಾಸ್. ಸೊ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ದು ಸಹ ಈ ಟೆಂಪರೇಚರ್ ಯಾವ ರೀತಿ ಬಂತು ಅಂತ, ಎಷ್ಟೆಷ್ಟು ಬಂದಿದೆ ಅಂತ ನೋಟ್ ಮಾಡ್ಕೊಳ್ಳಿ. ಓಕೆ, ಆರ್ ದ ಎನಿ ವೇರಿಯೇಷನ್ ಇನ್ ದ ರೀಡಿಂಗ್. ಸೊ ಇದರಲ್ಲಿ ಯಾವುದೇ ರೀತಿಯ ವೇರಿಯೇಷನ್ ಅನ್ನೋದು ಇದೆಯಾ? ಸೊ ಇದ್ರೆ ಡಿಸ್ಕಸ್ ಮಾಡಿ. ಓಕೆ, ಸೊ ಮಾಮೂಲಿಯಾಗಿ ಇರಲ್ಲ, ಯಾಕೆಂದ್ರೆ ಎಲ್ಲರೂ ಒಂದೇ ವಾಟರ್ ತಗೊಂಡಿರ್ತಾರೆ ಅಲ್ವಾ. ಸೊ ಅಲ್ಲಿ ಆ ವಾಟರ್ದು ಒಂದೇ ಟೆಂಪರೇಚರ್ ಅನ್ನೋದು ನಮಗೆ ಸಿಗುತ್ತೆ. ಸೊ ನೆಕ್ಸ್ಟ್ ಇಸ್ ಆಕ್ಟಿವಿಟಿ. ನೆಕ್ಸ್ಟ್ ಆಕ್ಟಿವಿಟಿ ಇಸ್ 4. ಓಕೆ, ಸೊ ಟೇಕ್ ಸಮ್ ಹಾಟ್ ವಾಟರ್ ಇನ್ ಎ ಬೀಕರ್ or a mug, dip the thermometer in the water, wait till the mercury thread becomes steady and note the temperature. Now take out the thermometer from a water, observe carefully what happens now. ಸೊ ಆಗಲೇ ನಾವು ಕೋಲ್ಡ್ ವಾಟರ್ಗೆ ನೋಡಿದ್ವಿ ಅಲ್ವಾ. ನಾವು ಈಗ ನಮ್ಮ ಆಕ್ಟಿವಿಟಿ 4 ಅಲ್ಲಿ ನಾವು ಹಾಟ್ ವಾಟರ್ಗೆ ನೋಡೋಣ. ಓಕೆ, ಹಾಟ್ ವಾಟರ್ನ ಒಂದು ಮಗ್ಗಲ್ಲಿ ಅಥವಾ ಒಂದು ಕಂಟೈನರಲ್ಲಿ ತಗೊಂಡು ನಾವು ಅದನ್ನ ಮೆಷರ್ ಮಾಡೋಣ, ಅದರದ್ದು ಟೆಂಪರೇಚರ್ ಅನ್ನೋದು ಮೆಷರ್ ಮಾಡೋಣ. ಓಕೆನಾ? ಸೊ ಮೆಷರ್ ಮಾಡಿದ್ರೆ ನಮಗೆ ಏನು ಟೆಂಪರೇಚರ್ ಬರುತ್ತೆ ಅಂತ ನೋಡ್ಬೋದು ಅಲ್ವಾ. ಡು ಯು ನೋಟ್? ಆಗ ತಗೊಂಡ್ಮೇಲೆ ಓಕೆ, ಆ ಸ್ಟಡಿ ಟೆಂಪರೇಚರ್ನ ಅದು ರೀಚ್ ಮಾಡಿದ್ಮೇಲೆ ನಾವು ಅದನ್ನ ಔಟ್ಸೈಡ್ ತಗೋಬಿಡೋಣ. ಏನಾಗುತ್ತೆ ಔಟ್ಸೈಡ್ ತಗೊಂಡ್ಮೇಲೆ ಆ ರೀಡಿಂಗ್ ಏನಾದರೂ ಅದೇ ರೀತಿನೇ ಇರುತ್ತಾ ಅಥವಾ ಡೌನ್ ಆಗಿರುತ್ತಾ ಅಂತ ನೋಡೋಣ. ಓಕೆ, ಟೇಕ್ ಔಟ್ ದ ಥರ್ಮೋಮೀಟರ್ ಫ್ರಮ್ ವಾಟರ್, ಅಬ್ಸರ್ವ್ ಕೇರ್ಫುಲಿ ವಾಟ್ ಹ್ಯಾಪನ್ಸ್ ನೌ. Do you notice that as soon as you take the thermometer out of the water, the level of the mercury begins to fall? ಸೊ ಇಲ್ಲಿ ಈ ಥರ್ಮೋಮೀಟರ್ದು ರೀಡಿಂಗ್ ಅನ್ನೋದು ನಮಗೆ ಹಾಟ್ ವಾಟರಲ್ಲಿ ಇಟ್ಟಾಗ ಏನು ರೀಡಿಂಗ್ ಇರುತ್ತೋ ಅದೇ ನಾವು ಔಟ್ಸೈಡ್ ತೆಗೆದಾಗ ಥರ್ಮೋಮೀಟರ್ ಅದು ಗ್ರ್ಯಾಜುಯಲಿ ಬಿದ್ಬಿಡುತ್ತೆ ಅಂದರೆ ಡೌನ್ ಆಗುತ್ತೆ, ಕಮ್ಮಿ ಆಗ್ತಾ ಹೋಗುತ್ತೆ. This means that the temperature must be read while the thermometer is in water. ಸೊ ನಾವು ಇದರಿಂದ ಏನು ನೋಡಿದ್ವಿ ಅಂತ ಹೇಳಿದ್ರೆ, ಯಾವಾಗ ನಾವು ಟೆಂಪರೇಚರ್ ಒಂದು ವಾಟರ್ದು ಟೆಂಪರೇಚರ್ ನೋಡಬೇಕು ಅಂತ ಹೇಳಿದ್ರೆ ನಾವು ಆ ವಾಟರಲ್ಲಿ ಇಟ್ಕೊಂಡೇ ನೋಡಬೇಕು ನಾವು. ಅದೇ ಆ ಥರ್ಮೋಮೀಟರ್ನ ಔಟ್ಸೈಡ್ ತೆಗೆದಾಗ ಅದರ ರೀಡಿಂಗ್ ಅನ್ನೋದು ಫಸ್ಟ್ಗೆ ಬಂದ್ಬಿಡುತ್ತೆ ಅಲ್ವಾ. ಸೊ ನಾವು ಯಾವಾಗಲೂ ವಾಟರ್ನ ನಾವು ಮೆಷರ್ ಮಾಡಬೇಕು ಅಂದರೆ ಅದರದ್ದು ಟೆಂಪ್ರೇಚರ್, ನಾವು ಒಂದು ವಸ್ತುದು ಮೆಷರ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಈ ಥರ್ಮೋಮೀಟರ್ನ ಇಟ್ಕೊಂಡು ಅದ್ರ ಸ್ಟಡಿ ಟೆಂಪ್ರೇಚರ್ ಏನಿದೆಯೋ ಅದನ್ನ ನಾವು ನೋಟ್ ಮಾಡ್ಕೋಬೇಕು. You may recall that while taking your own temperature, you have to take the thermometer out of your mouth to note the reading. Now, can you then use the laboratory thermometer to measure your ಬಾಡಿ ಟೆಂಪರೇಚರ್? ಸೊ ಇಲ್ಲಿ ನಾವು ನಮ್ಮ ಬಾಡಿ ಟೆಂಪರೇಚರ್ನ ಮೆಷರ್ ಮಾಡಬೇಕಾದ್ರೆ ಕ್ಲಿನಿಕಲ್ ಥರ್ಮೋಮೀಟರ್ ನೋಡಿದ್ವಿ ಅಲ್ವಾ. ಸೊ ಆ ಕ್ಲಿನಿಕಲ್ ಥರ್ಮೋಮೀಟರ್ ಅನ್ನೋದು ನಾವು ಔಟ್ಸೈಡ್ ತೆಗೆದು ನಾವು ಮೆಷರ್ ಮಾಡಬೇಕು. ಬಟ್ ಇದು ನಾವು ಔಟ್ಸೈಡ್ ತೆಗೆದ್ರೆ ನಮ್ಮ ರೀಡಿಂಗ್ ಅನ್ನೋದು ಹೋಗ್ಬಿಡುತ್ತೆ. ಸೊ ಈ ಲ್ಯಾಬ್ರೋಟರಿ ಥರ್ಮೋಮೀಟರ್ ಇಂದ ನಮ್ಮ ಬಾಡಿ ಟೆಂಪರೇಚರ್ ಅನ್ನೋದನ್ನ ನಾವು ರೀಡ್ ಮಾಡ್ಬೋದಾ? Obviously, it is not convenient to use the laboratory thermometer for this purpose. So, ಈ ಬಾಡಿ ಟೆಂಪರೇಚರ್ಗೆ ನಾವು ಈ ಲ್ಯಾಬ್ರೋಟರಿ ಥರ್ಮೋಮೀಟರ್ ಅನ್ನೋದನ್ನ ಯೂಸ್ ಮಾಡೋಕ್ಕೆ ಚಾನ್ಸಸ್ ಇಲ್ಲ. Why does the mercury not fall ಅಥವಾ rise in a clinical thermometer? So, when taken out of the mouth. ಸೊ ಯಾಕೆ ನಾವು ಈ ಲ್ಯಾಬ್ರೋಟರಿ ಥರ್ಮೋಮೀಟರ್ ಬಿಟ್ಟು ನಾವು ಕ್ಲಿನಿಕಲ್ ಥರ್ಮೋಮೀಟರ್ನ ಯೂಸ್ ಮಾಡಿದ್ರೆ ನಾವು ಔಟ್ಸೈಡ್ ತೆಗೆದಾಗ, ಓಕೆ, ನಮ್ಮ ಮೌತಿಂದ ತೆಗೆದಾಗ ಔಟ್ಸೈಡ್ ತೆಗೆದಾಗ ಯಾಕೆ ಅದರದ್ದು ರೀಡಿಂಗ್ ಅನ್ನೋದು ಈ ಲ್ಯಾಬ್ರೋಟರಿ ಥರ್ಮೋಮೀಟರ್ ಥರ ಬಿದ್ಬಿಡಬಾರ್ದು, ಯಾಕೆ ಫಾಲ್ ಆಗಬಾರ್ದು, ಇದು ಯಾಕೆ ಕಾನ್ಸ್ಟೆಂಟ್ ಆಗಿ ಇರುತ್ತೆ ಅಂತ ಹೇಳಿದ್ರೆ, ಅಬ್ಸರ್ವ್ ಎ ಕ್ಲಿನಿಕಲ್ ಥರ್ಮೋಮೀಟರ್ ಅಗೇನ್. ಡು ಯು ಸಿ ಎ ಇಂಕ್ ನಿಯರ್ ದ ಬಲ್ಬ್? ಸೊ ಈ ಇಂಕ್ ಅನ್ನೋದು ನೀವು ನೋಡ್ಬೋದು. ಓಕೆ, ಸೊ ಅಬ್ಸರ್ವ್ ಮಾಡಿದ್ರೆ ನಾವು ಕ್ಲಿನಿಕಲ್ ಥರ್ಮೋಮೀಟರ್ ಅಲ್ಲಿ ನಮಗೆ ಇಂಕ್ ಅನ್ನೋದು ನೋಡ್ಬೋದು. ಆ ಥರ್ಮೋಮೀಟರ್ ಹತ್ರ ನಿಯರ್ ದ ಬಲ್ಬ್ ಇರುತ್ತೆ ಅಲ್ವಾ. ಸೊ ಆ ಬಲ್ಬ್ ಹತ್ರ ನಾವು ಆ ಇಂಕ್ ಅನ್ನೋದನ್ನ ನೋಡ್ಬೋದು. ಓಕೆ, ಸೊ ವಾಟ್ ಈಸ್ ದ ಯೂಸ್ ಆಫ್ ದಿಸ್ ಕಿಂಕ್ ಅಂತ ಹೇಳಿದ್ರೆ, ಓಕೆ, ಈ ಕಿಂಕ್ ಅನ್ನೋದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಇಟ್ ಪ್ರಿವೆಂಟ್ಸ್ ಮರ್ಕ್ಯುರಿ ಲೆವೆಲ್ಸ್ ಫ್ರಮ್ ಫಾಲಿಂಗ್ ಆನ್ ಇಟ್ಸ್ ಓನ್. ಸೊ ಇದು ಈ ಮರ್ಕ್ಯುರಿ ಲೆವೆಲ್ ಅನ್ನೋದನ್ನ ಆದಷ್ಟು ಅದೇ ಫಾಲ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಈ ಕಿಂಕ್ ಅನ್ನೋದು. ಓಕೆ, ಸೊ ಈ ಕಿಂಕ್ ಅನ್ನೋದು ಈ ಮರ್ಕ್ಯುರಿ ಲೆವೆಲ್ಸ್ ಅನ್ನೋದನ್ನ
ಅದಷ್ಟು ಅದೇ ಫಾಲ್ ಆಗದೆ ಇರೋಗೆ ನೋಡ್ಕೊಳ್ಳುತ್ತೆ. ಅದಕ್ಕೆ ನಾವು 2 ಜರ್ಕ್ ಕೊಟ್ಟಾಗ ಆದಷ್ಟು ಅದು ಹೋಗುತ್ತೆ. ಓಕೆ, ಆ ರೀತಿ. ದೆರ್ ಈಸ್ ಅ ಲಾಟ್ ಆಫ್ concern over the use of a mercury in a thermometer. Thermometer is a toxic substance and is very difficult to dispose of it of. If a thermometer breaks these days, digital thermometers are available which do not use mercury. So ಈ ಥರ್ಮೋಮೀಟರ್, ಈ ಕಾಚದು ಓಕೆ ಗ್ಲಾಸ್ ಟ್ಯೂಬ್ ಇರೋವಂಥ ಥರ್ಮೋಮೀಟರ್ಸ್ ಅನ್ನೋದು ಯೂಸ್ ಮಾಡಿದ್ರೆ ನಮಗೆ ಬ್ರೇಕ್ ಆಗ್ಬೋದು, ಈ ಮರ್ಕ್ಯೂರಿ ಅನ್ನೋದು ಅಲ್ಲಿ ಬ್ರೇಕ್ ಆಗ್ಬೋದು. ಬಟ್ ಈಗ ಡಿಜಿಟಲ್ ಥರ್ಮೋಮೀಟರ್ಸ್ ಅಂತ ನೋಡ್ತಿರ್ಬೋದು. ಓಕೆ, ಸೊ ಈ ರೀತಿ ಡಿಜಿಟಲ್ ಥರ್ಮೋಮೀಟರ್ಸ್ ಅನ್ನೋದನ್ನು ನೀವು ನೋಡಿರ್ಬೋದು.